ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅನುಷಿತ ದೇವರನವದಗಿ ಅನುಷಿತ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪರೀಕ್ಷೆ ದಿನಾಂಕವೂ ಸಹಿತ ಘೋಷಣೆ ಮಾಡೈತಿ. ಯಾವಾಗ ನಡೆಸ್ತೇವಂತ ಪರೀಕ್ಷೆನೂ ದಿನಾಂಕ ಘೋಷಣೆ ಮಾಡ್ಯಾರ. ಅದಕ್ಕಾಗಿ ನೀವು ಯಾವುದೇ ರೀತಿ ಸಮಯವನ್ನು ವ್ಯರ್ಥ ಮಾಡಲಾರದೆ ನೀವೇನಪ್ಪ ಅಂದ್ರೆ ಹೆಚ್ಚಿನ ನೀವು ಪ್ರಯತ್ನ ಮಾಡ್ಕೊಂಡಿದ್ರಂದ್ರೆ ಆ ಪ್ರಯತ್ನ ತಕ್ಕಂತೆ ಫಲ ಸಿಗ್ತೈತಿ ಸ್ನೇಹಿತರೆ. ಈ ಪೊಲೀಸ್ ಇಲಾಖೆಗೆ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನೈತಲ್ಲ ಪರೀಕ್ಷೆ ನಡೆಸ್ತಾರಲ್ಲ, ಆ ಪರೀಕ್ಷೆ ಅದರೊಳಗೆ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ಕೇಳುವಂತ ಪ್ರಶ್ನೆಗಳದಾವ ಸ್ನೇಹಿತರೆ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ? ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದರೆ ನೇರವಾದಂತ ಪ್ರಶ್ನೆಗಳನ್ನು ಕೇಳ್ತಿದ್ರು. ಈಗೇನಪ್ಪ ಅಂದ್ರೆ ಅದು ಬದಲಾವಣೆಯಾಗಿದೆ ಸ್ನೇಹಿತರೆ. ಈಗೇನಾಗೈತಿ? ಬದಲಾವಣೆ ಆಗೈತಿ. ನಾ ಏನು ಡಿಸ್ಕಸ್ ಮಾಡ್ತೀನಲ್ಲ ಪ್ರತಿಯೊಂದು ನಿಮ್ಗ ಇಂಪಾರ್ಟೆಂಟ್ ಸ್ನೇಹಿತರೆ. ನಾ ಹೇಳುವಂತ ತರಗತಿ ಏನೈತೆ, ಕ್ಲಾಸ್ ಏನೈತಲ್ಲ, ಅದು ಏನಪ್ಪ ಅಂದ್ರೆ ನಾವು ಒಂದೇ ನೇರವಾದಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಂಗಿಲ್ಲ. ನಿಮಗೇನಪ್ಪ ಅಂದ್ರೆ 360 ಡಿಗ್ರಿ ಆ್ಯಂಗಲ್ ಒಳಗೆ ಏನಪ್ಪ ಅಂದ್ರೆ ಕ್ಲಾಸ್ ಮಾಡ್ತೀನಿ. ಅದಕ್ಕಾಗಿ ನಾ ಏನು ಕ್ಲಾಸ್ ಮಾಡ್ತೀನಲ್ಲ, ನಾ ಏನು ಯಾವ್ಯಾವ ಪಾಯಿಂಟ್ ಹೇಳ್ತೀನಲ್ಲ, ಪ್ರತಿಯೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಏನಪ್ಪ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ ನೋಡುವುದಾದರೆ, ಹರಿಯಾಣ ಆಗಿರಬಹುದು. ಮೊದಲೇ ಪ್ರಶ್ನೆ ಏನು ಕೇಳ್ಯಾರ? ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಮತ್ತು ನಾಗಾಲ್ಯಾಂಡ್ ಭಾರತದ ರಾಜ್ಯಗಳಾಗಿ ರಚನೆಗೊಂಡ ಸರಿಯಾದ ಕಾಲಾನುಕ್ರಮ. ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಮತ್ತು ನಾಗಾಲ್ಯಾಂಡ್ ಭಾರತದ ರಾಜ್ಯಗಳಾಗಿ ರಚನೆಗೊಂಡ ಸರಿಯಾದ ಕಾಲಾನುಕ್ರಮ ಸ್ನೇಹಿತರೆ. 4 ಆಯ್ಕೆಗಳ ಕೊಟ್ಟಾನ. ಎ ಆಯ್ಕೆ, ಬಿ ಆಯ್ಕೆ, ಸಿ ಆಯ್ಕೆ, ಡಿ ಆಯ್ಕೆ ಅಂತ ಕೊಡಲಾಗಿದೆ ಸ್ನೇಹಿತರೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆ ನೋಡುವುದಾದರೆ, ಮೊದಲನೇ ಎ ಆಯ್ಕೆ ಏನು ಹೇಳ್ತೈತಿ ನೋಡುವುದಾದರೆ, ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್ ಅಂತ ಕೊಡಲಾಗಿದೆ. ಇದೇನಪ್ಪ ಅಂದ್ರೆ ತಪ್ಪು ಐತಿ ಸ್ನೇಹಿತರೆ. ಇನ್ನ ನಾಗಾಲ್ಯಾಂಡ್ ಆಗಿರಬಹುದು, ಅರುಣಾಚಲ ಪ್ರದೇಶ್, ಹರಿಯಾಣ, ಸಿಕ್ಕಿಂ ಅಂತ ಬಿ ಆಯ್ಕೆ ಕೊಡಲಾಗಿದೆ. ಇನ್ನ ಸಿ ಆಯ್ಕೆ ಏನಂತ ಕೊಡಲಾಗಿದೆ? ನಾಗಾಲ್ಯಾಂಡ್ ಅಂತ ಕೊಡಲಾಗಿದೆ. ಹರಿಯಾಣ, ಅರುಣಾಚಲ ಪ್ರದೇಶ್, ಸಿಕ್ಕಿಂ ಅಂತ ಕೊಡಲಾಗಿದೆ ಸ್ನೇಹಿತರೆ. ಇನ್ನ ಡಿ ಆಯ್ಕೆ ಏನೈತಪ್ಪ ಅಂದ್ರೆ ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಅಂತ ಕೊಡಲಾಗಿದೆ ಸ್ನೇಹಿತರೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆ ಅಂದ್ರೆ ಡಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಡಿ ಆಯ್ಕೆ ಏನೈತಲ್ಲ ಇದೇನಪ್ಪ ಅಂದ್ರೆ ಸರಿಯಾದ ಆಯ್ಕೆ ಆಗಿದೆ. ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಡಿ ಆಯ್ಕೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಾವು, ಇಲ್ಲ ಐತಿ ನೋಡಿ ಸ್ನೇಹಿತರೆ, ನಾಗಾಲ್ಯಾಂಡ್ ರಾಜ್ಯ ಇಲ್ಲ ಐತಿ. ನೆಕ್ಸ್ಟ್ ಇಲ್ಲಿ ಹರಿಯಾಣ ರಾಜ್ಯ ಐತಿ ನೋಡಿ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಸಿಕ್ಕಿಂ ರಾಜ್ಯ ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ರಾಜ್ಯ ಐತಿ ಸ್ನೇಹಿತರೆ. ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಡಿ ಆಯ್ಕೆ ಸರಿಯಾದ ಆಯ್ಕೆ ಸ್ನೇಹಿತರೆ. ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ನಾವು. ಯಾವ ರೀತಿ ಇದರ ಹಿನ್ನೆಲೆ ಒಳಗೆ ಯಾವ ರೀತಿ ಪ್ರಶ್ನೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದರ ಮೇಲೆ ಸಹಿತ ಪ್ರಶ್ನೆಗಳನ್ನು ಬರಬಹುದು ಸ್ನೇಹಿತರೆ. ಭಾರತದ ಒಕ್ಕೂಟ ವ್ಯವಸ್ಥೆ ಒಳಗ ಪ್ರಸ್ತುತ ಎಷ್ಟು ರಾಜ್ಯಗಳನ್ನು ಒಳಗೊಳ್ಳಲಾಗಿದೆ ಸ್ನೇಹಿತರೆ? 28 ರಾಜ್ಯಗಳನ್ನು ಒಳಗೊಳ್ಳಲಾಗಿದೆ. ಎಷ್ಟು? 28 ರಾಜ್ಯಗಳನ್ನು ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಳ್ಳಲಾಗಿದೆಪ್ಪ ಅಂದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಇವು ಯಾವ ರೀತಿ ಅಸ್ತಿತ್ವಕ್ಕೆ ಬಂದು ಅನ್ನುವಂಥ ಮಾಹಿತಿ ಏನಪ್ಪ ಅಂದ್ರೆ ತಿಳಿದುಕೊಳ್ಳೋಣ ಸ್ನೇಹಿತರೆ.
ಎಸ್ ಕೇದಾರ್ ಆಯೋಗದ ಎಸ್ ಕೇದಾರ್ ಆಯೋಗ ಏನೈತಲ್ಲ ಅಲ್ಲಿಂದ ನೋಡ್ಕೊಂಡು ಬಂದ್ಬಿಡೋಣ. ಯಾಕಪ್ಪ ಒಂದು ಮಾರ್ಕ್ಸ್ ಏನಪ್ಪ ಮಿಸ್ ಆಗ್ಬಾರ್ದು ನಿಮಗೆ. ರಾಜ್ಯಗಳ ಮೇಲೆ ಏನಪ್ಪ ಒಂದು ಮಾರ್ಕ್ಸ್ ಏನಪ್ಪ ಮಿಸ್ ಆಗ್ಬಾರ್ದು. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ ನಿಮಗೆ, ಎಸ್ ಕೆ ದಾರ್ ಆಯೋಗದಿಂದ ಬರೋಣ ನಾವು. ಯಾವ ದಾರ್ ಆಯೋಗ? ಎಸ್ ಕೆ ದಾರ್ ಆಯೋಗದಿಂದ ನೋಡ್ಕೊಳ್ಳೋಣ ಸ್ನೇಹಿತರೆ. ಈ ಎಸ್ ಕೆ ದಾರ್ ಆಯೋಗ ಏನೈತಲ್ಲ, ಈ ಆಯೋಗ ಯಾವಾಗ ರಚನೆ ಆಯ್ತಪ್ಪ ಅಂದ್ರೆ 1948 ಜೂನ್ 17ರಂದು ರಚನೆ ಆಯಿತು ಸ್ನೇಹಿತರೆ. ಈ ಎಸ್ ಕೆ ದಾರ್ ಆಯೋಗ ಏನೈತಲ್ಲ, ಈ ಆಯೋಗ ಯಾವಾಗ ರಚನೆ ಆಯ್ತಂದ್ರೆ 1948 ಜೂನ್ 17ರಂದು ರಚನೆ ಆಯಿತು ಸ್ನೇಹಿತರೆ. ಈ ಎಸ್ ಕೆ ದಾರ್ ಆಯೋಗದ ಸದಸ್ಯರು ಯಾರಾಗಿದ್ರಪ್ಪ ಅಂದ್ರೆ JN ಲಾಲ್ ಮತ್ತು ಪನ್ನಾಲಾಲ್ ಸ್ನೇಹಿತರೆ. JN ಲಾಲ್ ಮತ್ತು ಪನ್ನಾಲಾಲ್ ಏನದರಲ್ಲ, ಇವ್ರೇನಪ್ಪ ಅಂದ್ರೆ ಎಸ್ ಕೆ ದಾರ್ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡ್ರು ಸ್ನೇಹಿತರೆ. ಈ ಆಯೋಗ ಯಾವಾಗ ವರದಿ ಕೊಡಲಾಯ್ತಪ್ಪ ಅಂದ್ರೆ 1940 ಡಿಸೆಂಬರ್ 10ರಂದು ಈ ಎಸ್ ಕೆ ದಾರ್ ಆಯೋಗ ಏನೈತಲ್ಲ ವರದಿ ಕೊಟ್ಟಿದೆ. ನೇಮಕವಾಗಿದ್ದು 1948 ಜೂನ್ 17ರಂದು. ಈ ಆಯೋಗದ ಸದಸ್ಯರು JN ಲಾಲ್ ಮತ್ತು ಪನ್ನಾಲಾಲ್ ಸ್ನೇಹಿತರೆ. ಈ ಆಯೋಗ ವರದಿ ಕೊಟ್ಟಿದ್ದೆ ಯಾವಾಗಪ್ಪ ಅಂದ್ರೆ 1948 ಡಿಸೆಂಬರ್ 10ರಂದು ವರದಿ ಕೊಡ್ತೈತಿ. ಏನಂತ ವರದಿ ಕೊಡ್ತಪ್ಪ ಅಂದ್ರೆ ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಬಾರದು ಅಂತ ಕೊಡ್ತೈತಿ. ಏನಂತ ಕೊಡ್ತೈತಿ? ರಾಜ್ಯಗಳೇನದಾವಲ್ಲ, ನೀವು ರಾಜ್ಯಗಳ ರಚನೆ ಮಾಡ್ಬೇಕಂತ ಹೇಳ್ತಿರಲ್ಲ, ರಾಜ್ಯಗಳು ಯಾವ ಆಧಾರದ ಮೇಲೆ ರಚನೆ ಮಾಡಬಾರ್ದಪ್ಪ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಬಾರ್ದಂತ ಯಾವ ಆಯೋಗ ಹೇಳ್ತೈತಪ್ಪ ಅಂದ್ರೆ ಎಸ್ ಕೆ ದಾರ್ ಆಯೋಗ ಹೇಳ್ತೈತಿ ಸ್ನೇಹಿತರೆ. ಅಷ್ಟಕ್ಕೆ ಸುಮ್ ಕೂಡ್ಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಆಯೋಗ ನೇಮಕ ಆಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೊಂದು ಆಯೋಗ ನೇಮಕ ಆಗ್ತೈತಿ. ಯಾವ ಆಯೋಗಪ್ಪ ಅಂದ್ರೆ JVP ಆಯೋಗ ಸ್ನೇಹಿತರೆ. ಯಾವ ಆಯೋಗ? JVP ಆಯೋಗ. ಈ JVP ಆಯೋಗ ಯಾವಾಗ ರಚನೆ ಮಾಡಲಾಯ್ತಂದ್ರೆ 1948ರಲ್ಲಿ ರಚನೆ ಮಾಡಲಾಯಿತು ಸ್ನೇಹಿತರೆ. ಈ JVP ಸಮಿತಿಯ ಸದಸ್ಯರು ಯಾರಾಗಿದ್ರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರಾಗಿದ್ದರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ವಲ್ಲಭಾಯಿ ಪಟೇಲ್ ರವರಾಗಿದ್ದರು ಸ್ನೇಹಿತರೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯನವರೇನಪ್ಪ ಅಂದ್ರೆ ಈ JVP ಸಮಿತಿಯ ಸದಸ್ಯರಾಗಿದ್ದರು. ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು JVP ಸಮಿತಿಯ ಸದಸ್ಯರಾಗಿದ್ದರು. ವಲ್ಲಭಾಯಿ ಪಟೇಲ್ ರವರು ಏನಿದಾರಲ್ಲ, ಇವರು ಸಹಿತ ಏನಪ್ಪ ಅಂದ್ರೆ ಈ JVP ಸಮಿತಿಯ ಸದಸ್ಯರಾಗಿದ್ದರು. ಇನ್ನ ಪಟ್ಟಾಭಿ ಸೀತಾರಾಮಯ್ಯ, ನಾಟ್ ಸಿದ್ದರಾಮಯ್ಯ, ಪಟ್ಟಾಭಿ ಸೀತಾರಾಮಯ್ಯ ಏನದನಲ್ಲ, ಇವರೇನಪ್ಪ ಅಂದ್ರೆ JVP ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಸ್ನೇಹಿತರು. ಈ JVP ಸಮಿತಿ ಯಾವಾಗ ವರದಿ ಕೊಡ್ತಪ್ಪ ಅಂದ್ರೆ 1949 ಏಪ್ರಿಲ್ 1ರಂದು ವರದಿ ಕೊಡ್ತು ಸ್ನೇಹಿತರೆ. 1949 ಏಪ್ರಿಲ್ 1ರಂದು ಏನಪ್ಪ ಅಂದ್ರೆ ಈ JVP ಸಮಿತಿ ವರದಿ ಕೊಡ್ತು. ಏನಂತ ವರದಿ ಕೊಡ್ತಪ್ಪ ಅಂದ್ರೆ ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಬಾರದಂತ ವರದಿ ಕೊಡ್ತು. ಎಸ್ ಕೆ ದಾರ್ ಆಯೋಗನು ಏನಂತ ಕೊಡ್ತು? ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಬಾರದಂತ ವರದಿ ಕೊಡ್ತು. ಈ JVP ಸಮಿತಿ ಏನೈತಲ್ಲ, ಈ JVP ಸಮಿತಿಯು ಏನಂತ ವರದಿ ಕೊಡಲಾಗಿದೆ ಅಂತ ನೋಡುವುದಾದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ನೀವು ರಚನೆ ಮಾಡಬಾರದಂತ ವರದಿ ಕೊಡ್ತು ಸ್ನೇಹಿತರು. ಆ ಸಂದರ್ಭದೊಳಗೆ ಮದ್ರಾಸಿನಿಂದ ಪ್ರತ್ಯೇಕ ಏನಪ್ಪ ತೆಲುಗು ಮಾತನಾಡುವಂಥ ಜನರೇನದಾರಲ್ಲ, ಮದ್ರಾಸಿನಿಂದ ನಮಗ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯವನ್ನಾಗಿ ರಚನೆ ಮಾಡಬೇಕಂತ ಕೂಗಿತ್ತು ಸ್ನೇಹಿತರೆ. ಮದ್ರಾಸ್ ರಾಜ್ಯ ಏನಿತ್ತಲ್ಲ, ಆ ಮದ್ರಾಸ್ ರಾಜ್ಯದಿಂದ ತೆಲುಗು ಮಾತನಾಡುವಂಥ ಜನರು ಮದ್ರಾಸದಿಂದ ನಮಗ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ಬೇಕಂತ ಏನಪ್ಪ ಅಂದ್ರೆ ತೀವ್ರವಾದಂಥ ಹೋರಾಟಗಳನ್ನು ಆರಂಭಿಸಿದರು ಸ್ನೇಹಿತರೆ. ಪಟ್ಟಿ ಶ್ರೀರಾಮ್ಲು ಅನ್ನುವಂಥ ವ್ಯಕ್ತಿ ಏನದನಲ್ಲ, ಸುಮಾರು 58 ದಿನಗಳ ಕಾಲ, ಎಷ್ಟು ದಿನಗಳ ಕಾಲ? 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ, ಸುಮಾರು 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ 1952, ಎಂತ 52? 1952 ಏನೈತಲ್ಲ, ಡಿಸೆಂಬರ್ 15ರಂದು ಮರಣ ಹೊಂತಾರ ಸ್ನೇಹಿತರೆ. ಯಾರು ಮರಣ ಹೊಂತಾರಪ್ಪ ಅಂದ್ರೆ ಪೊಟ್ಟಿ ಶ್ರೀರಾಮ್ಲು ಅನ್ನುವಂಥ ವ್ಯಕ್ತಿ ಸ್ನೇಹಿತರು. ಆಂಧ್ರ ಪ್ರದೇಶ ನಮ್ಮ ಪ್ರತ್ಯೇಕ ರಾಜ್ಯ ಮಾಡ್ಬೇಕು,
ನಾವು ತೆಲುಗು ಮಾತನಾಡುವಂಥ ಜನರೇನಿದೆಯವಲ್ಲ ಆ ಜನರಿಗೆ ನೀವು ಆಂಧ್ರ ಪ್ರದೇಶ ರಾಜ್ಯ ಮದ್ರಾಸದಿಂದ ವಿಭಜನೆ ಮಾಡಿ ಕೊಡಬೇಕಂತ ಪಟ್ಟಿ ಶ್ರೀರಾಮ್ಲವರು ಸುಮಾರು ಎಷ್ಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ರಪ್ಪ ಅಂದ್ರೆ 58 ದಿನಗಳ ಕಾಲ ಸ್ನೇಹಿತರು. 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ತಮ್ಮ ಜೀವನ ಅಂತ ಅಂದ್ರೆ ಮರಣ ಹೊಂದಿದರು ಸ್ನೇಹಿತರೆ. ಯಾವಾಗ ಮರಣ ಹೊಂದಿದ್ರಪ್ಪ ಅಂದ್ರೆ 1952 ಡಿಸೆಂಬರ್ 15ರಂದು ಮರಣ ಹೊಂದಿದ್ದಾರೆ ಸ್ನೇಹಿತರೆ. ಯಾರಪ್ಪ ಅಂದ್ರೆ ಪಟ್ಟಿ ಶ್ರೀರಾಮ್ಲು ಅವರು. ಆ ಸಂದರ್ಭದೊಳಗೆ ತೀವ್ರವಾದಂಥ ಹೋರಾಟಗಳನ್ನು ಆರಂಭ ಮಾಡಿದ್ರು, ತೀವ್ರವಾದಂಥ ಚಳವಳಿಗಳನ್ನು ಆರಂಭ ಮಾಡಿದ್ರು. ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಕ್ಕೆ ಹೊಂಟರು ಜನರು. ಯಾಕಪ್ಪ ಅಂದ್ರೆ ಪಟ್ಟಿ ಶ್ರೀರಾಮ್ಲು 58 ದಿನಗಳ ಕಾಲ. ನಮಗೆ ಒಂದು ದಿನ ಉಪವಾಸ ಇರೋಕ್ಕಾಗೋದಿಲ್ಲ ಈಗಿನ ಕಾಲೊಳಗೆ. ಎಷ್ಟು ದಿನಗಳ ಕಾಲ ಪರ 58 ದಿನಗಳ ಕಾಲ ಅಂದ್ರೆ 2 ತಿಂಗಳು ಉಪವಾಸ ಆದಾರ ಅವ್ರು ವಿಚಾರ ಮಾಡ್ಕೊಡ್ರಿ. 2 ತಿಂಗಳು ಉಪವಾಸಿದ ಹಸುವಿನಿಗೆ ಯಾರಪ್ಪ ಅಂದ್ರೆ ಇಡೀ ತೀವ್ರವಾದಂಥ ಹೋರಾಟ ಆರಂಭ ಮಾಡಿದ್ರು. ಅವಾಗ ಆ ತೆಲುಗು ಮಾತನಾಡುವಂಥ ಜನರು ಏನು ಹೋರಾಟ ಮಾಡಿದಾರಲ್ಲ ಅವರ ಹೋರಾಟಕ್ಕೆ ಮಣೆದು ನಮ್ಮ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಅವರಿಗೆ ಆಂಧ್ರ ಪ್ರದೇಶ ರಾಜ್ಯ ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಿದರು ಸ್ನೇಹಿತರು. ಆಂಧ್ರ ಪ್ರದೇಶ ರಾಜ್ಯ ಏನೈತಲ್ಲ ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಿದ್ರು. ಯಾವಾಗ ರಚನೆ ಮಾಡಿದ್ರಪ್ಪ ಅಂದ್ರೆ 1953 ಅಕ್ಟೋಬರ್ 1ರಂದು ರಚನೆ ಮಾಡ್ತಾರೆ ಸ್ನೇಹಿತರು. ಎಕ್ಸಾಮ್ನಾಗ ಕೇಳಬಹುದು ಭಾಷೆಗಳ ಆಧಾರದ ಮೇಲೆ. ಯಾವ ಆಧಾರದ ಮೇಲೆ? ಭಾಷೆಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಪ್ರಪ್ರಥಮ ರಾಜ್ಯ ಯಾವುದಂತ ಪ್ರಶ್ನೆ ಮಾಡಿದರೆ ಆಂಧ್ರ ಪ್ರದೇಶ ರಾಜ್ಯ ಸ್ನೇಹಿತರು. ಯಾವ ರಾಜ್ಯದಿಂದ ವಿಭಜನೆ ಆಯಿತು ಅಂತ ಪ್ರಶ್ನೆ ಮಾಡಿದರೆ ಮದ್ರಾಸ್ ರಾಜ್ಯದಿಂದ ವಿಭಜನೆ ಆಯಿತು. ಯಾವಾಗ ಆಂಧ್ರ ಪ್ರದೇಶ ರಾಜ್ಯ ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಲಾಯಿತಂದ್ರೆ 1953 ಅಕ್ಟೋಬರ್ 1ರಂದು ರಚನೆ ಆಯಿತು ಸ್ನೇಹಿತರು. ಎಲ್ಲ ರಾಜ್ಯಗಳು ಏನು ಕೇಳಾಕತ್ತಿರು? ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡ್ಬೇಕಂತ ಕೇಳಾಕತ್ತಿರು. ಹೋರಾಟಗಳನ್ನು ಮಾಡಿದ್ರು, ಚಳವಳಿಗಳು ಮಾಡಿದ್ರು. ಯಾವುದಕ್ಕೂ ಸರ್ಕಾರ ಒಪ್ಪಲಿಲ್ಲ. ಆದ್ರೆ ಆಂಧ್ರ ಪ್ರದೇಶ ರಾಜ್ಯ ಏನಪ್ಪ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಿದ ನಂತರ ಏನಪ್ಪ ಅಂದ್ರೆ ಇಡೀ ದೇಶಾದ್ಯಂತ ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ಹೋರಾಟ ಮಾಡ್ಬೇಕಂತ ತೀವ್ರವಾದಂಥ ಹೋರಾಟಗಳನ್ನು ಆರಂಭ ಮಾಡಿದ್ರು ಸ್ನೇಹಿತರು. ತೀವ್ರವಾದಂಥ ಹೋರಾಟಗಳನ್ನು ಆರಂಭ ಮಾಡಿದ್ರು. ಅದಕ್ಕಾಗಿ ನಮ್ಮ ಸರ್ಕಾರ ಮತ್ತೊಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವ ಆಯೋಗಪ್ಪ ಅಂದ್ರೆ ಫಜಲ್ ಅಲಿ ಆಯೋಗ. ಯಾವ ಆಯೋಗ? ಫಜಲ್ ಅಲಿ ಆಯೋಗ ಏನೈತಲ್ಲ ಈ ಫಜಲ್ ಅಲಿ ಆಯೋಗ ಅಥವಾ ರಾಜ್ಯಗಳ ಪುನರ್ರಚನಾ ಆಯೋಗವನ್ನು ರಚನೆ ಮಾಡ್ತಾರೆ ಸ್ನೇಹಿತರೆ. 1953 ಡಿಸೆಂಬರ್ ತಿಂಗಳೊಳಗೆ ರಚನೆ ಮಾಡ್ತಾರ. ಈ ಸಮಿತಿಯ ಸದಸ್ಯರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ? KM ಪಣಿಕರ್. ಯಾವ ಪಣಿಕರ? KM ಪಣಿಕರ್ ಅವರೇನಿದಾರಲ್ಲ ಈ KM ಪಣಿಕರ್ ಮತ್ತು ಹೃದಯನಾಥ ಕುಂಜ್ರೋ. ಯಾವ ಕುಂಜ್ರೋ? ಹೃದಯನಾಥ ಕುಂಜ್ರೋ. ಹೃದಯನಾಥ ಕುಂಜ್ರೋ ಅವರೇನಿದಾರಲ್ಲ ಇವರೇನಪ್ಪ ಅಂದ್ರ ಈ ಫಜಲ್ ಅಲಿ ಆಯೋಗದ ಸಮಿತಿ ಏನೈತಲ್ಲ ಇದರ ಸದಸ್ಯರಾಗಿ ಆಯ್ಕೆ ಆತರ ಸ್ನೇಹಿತರೆ. ಈ ಆಯೋಗ ಯಾವಾಗ ವರದಿ ಕೊಡ್ತಪ್ಪ ಅಂದ್ರೆ 1955 ಸೆಪ್ಟೆಂಬರ್ 30ರಂದು ವರದಿ ಕೊಡ್ತದೆ ಸ್ನೇಹಿತರೆ. 1955 ಸೆಪ್ಟೆಂಬರ್ 30ರಂದು ವರದಿ ಕೊಡ್ತಾರ. ಸುಮಾರು 252 ಪುಟಗಳೊಂದಿಗೆ ಸ್ನೇಹಿತರೆ. ಎಷ್ಟು ಪುಟಗಳೊಂದಿಗೆ? ಸುಮಾರು 252 ಪುಟಗಳೊಂದಿಗೆ ಈ ಫಜಲ್ ಅಲಿ ಆಯೋಗವು 1955 ಸೆಪ್ಟೆಂಬರ್ 30ರಂದು ವರದಿ ಕೊಡ್ತಾರೆ. ಏನಂತ ವರದಿ ಕೊಡ್ತಾದಪ್ಪ ಅಂದ್ರೆ ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಿ ಅಂತ ಏನು ಮಾಡ್ತಪ್ಪ ಅಂದ್ರೆ ವರದಿ ಕೊಡ್ತದೆ ಸ್ನೇಹಿತರೆ. SK ದಾರ್ ಏನು ಹೇಳ್ತು? ಭಾಷೆಗಳ ಆಧಾರದ ಮೇಲೆ ಕೊಡಬಾರ್ದು ಅಂತ ಹೇಳ್ತು. JVP ಸಮಿತಿ ಏನು ಹೇಳ್ತು? ಭಾಷೆಗಳ ಆಧಾರದ ಮೇಲೆ ಕೊಡಬಾರ್ದು ಅಂತ ಹೇಳ್ತು. ಫಜಲ್ ಅಲಿ ಆಯೋಗ ಏನು ಹೇಳ್ತು? ಭಾಷೆಗಳ ಆಧಾರದ ಮೇಲೆ ಕೊಡಬೇಕಂತ ಹೇಳ್ತು. ಯಾವ ರೀತಿ ಕೊಡಬೇಕಪ್ಪ ಅಂದ್ರೆ ರಾಷ್ಟ್ರದ ಹಿತದೃಷ್ಟಿ ಇಟ್ಕೊಂಡು ಕೊಡಬೇಕಂತ ಹೇಳ್ತು. ಯಾವುದೇ ರೀತಿ ರಾಷ್ಟ್ರದೊಳಗಿರ್ತಕ್ಕಂಥ ರಾಜ್ಯಗಳಿಗೆ ಧಕ್ಕೆಯಾಗದ ರೀತಿ ಒಳಗೆ ಏನಪ್ಪ ಅಂದ್ರೆ ರಾಜ್ಯಗಳಿಗೆ ಭಾಷೆಗಳ ಆಧಾರದ ಮೇಲೆ ರಚನೆಗೆ ಏನು ಮಾಡ್ಬೇಕಂತ ಹೇಳ್ತಪ್ಪ ಅಂದ್ರೆ ಅವಕಾಶವನ್ನು ಒದಗಿಸಿ ಕೊಡ್ತು ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಸುಮಾರು ಭಾರತ ಸಂವಿಧಾನಕ್ಕೆ
ಏಳನೇ ತಿದ್ದುಪಡಿ ಮಾಡುವುದರ ಮೂಲಕ, ಎಷ್ಟನೇ ತಿದ್ದುಪಡಿ ಮಾಡುವುದರ ಮೂಲಕ? ಏಳನೇ ತಿದ್ದುಪಡಿ ಮಾಡುವುದರ ಮೂಲಕ. ಎಷ್ಟನೇ ತಿದ್ದುಪಡಿ? ಏಳನೇ ತಿದ್ದುಪಡಿ ಮಾಡುವುದರ ಮೂಲಕ 1956, ಎಂತ 56? 1956 ನವೆಂಬರ್ 1ರಂದು ಸುಮಾರು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬಂದಿತ್ತು ಸ್ನೇಹಿತರೆ. ನಮ್ಮ ಈ ಫಜಲ್ ಅಲಿ ಆಯೋಗ ಕೆಲವೊಂದಿಷ್ಟು ವರದಿಗಳೇನು ಕೊಟ್ಟಿತ್ತಲ್ಲ, ಆ ವರದಿಗಳನ್ನು ತಿದ್ದುಪಡಿ ಮಾಡಿ, ಕೆಲವೊಂದಿಷ್ಟು ಅಂಶಗಳೇನಿದಾವಲ್ಲ ಆ ಅಂಶಗಳಲ್ಲಿ ತಿದ್ದುಪಡಿ ಮಾಡಿ ಭಾರತ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡುವುದರ ಮೂಲಕ, ಎಷ್ಟನೇ ತಿದ್ದುಪಡಿ ಮಾಡುವುದರ ಮೂಲಕ? 7ನೇ ತಿದ್ದುಪಡಿ ಮಾಡುವುದರ ಮೂಲಕ 1956 ನವೆಂಬರ್ 1ರಂದು 14 ರಾಜ್ಯಗಳು 6 ಕೇಂದ್ರ ಆಡಳಿತ ಪ್ರದೇಶಗಳೇನಿದಾವಲ್ಲ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಎಷ್ಟು ರಾಜ್ಯಗಳು? 14 ರಾಜ್ಯಗಳು. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು? 6 ಕೇಂದ್ರಾಡಳಿತ ಪ್ರದೇಶಗಳು. ಈಗ ಎಷ್ಟದಪ್ಪ ಅಂದ್ರೆ ರಾಜ್ಯಗಳು? 28 ರಾಜ್ಯಗಳದವ. ಈಗ ಎಷ್ಟದವ? 28 ಅದಾವ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳವಪ್ಪ ಅಂದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳದಾವ ಸ್ನೇಹಿತರೆ. ಯಾವ್ಯಾವ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದು ನೋಡುದು? 14 ರಾಜ್ಯಗಳಲ್ಲಿ ನಮ್ಮ ಮೈಸೂರು ಕರ್ನಾಟಕಕ್ಕೆ ಮೊದಲೇನಂತ ಕರಿತಿದ್ರು? ಮೈಸೂರು ಅಂತ ಕರಿತಿದ್ರು ಸ್ನೇಹಿತರೆ. ಕರ್ನಾಟಕ ಮೊದಲೇನೇ ಹೆಸರಿತ್ತು, ಮೈಸೂರು ಅಂತ ಕರಿತಿದ್ರು. ಈ 14 ರಾಜ್ಯಗಳಲ್ಲಿ ನಮ್ಮ ರಾಜ್ಯವು ಒಂದು ಸ್ನೇಹಿತರೆ. ಈ 14 ರಾಜ್ಯಗಳಾದ ನಂತರ ಯಾವ ಯಾವ ರಾಜ್ಯಗಳು ಅಸ್ತಿತ್ವಕ್ಕೆ ಬರಲಾಯಿತು ನೋಡೋದಾದ್ರೆ 1960ರಲ್ಲಿ, ಎಂತ 60? 1960ರಲ್ಲಿ ಗುಜರಾತ್ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. 1960ರಲ್ಲಿ ಗುಜರಾತ್ ರಾಜ್ಯ. 1963ರಲ್ಲಿ ನಾಗಾಲ್ಯಾಂಡ್ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. 60ರಲ್ಲಿ ಗುಜರಾತ್ ರಾಜ್ಯ ಅಸ್ತಿತ್ವಕ್ಕೆ ಬಂದರೆ 63ರಲ್ಲಿ ನಾಗಾಲ್ಯಾಂಡ್ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನು 1966ರಲ್ಲಿ ಹರಿಯಾಣ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು. 1966ರಲ್ಲಿ ಯಾವ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತಪ್ಪ ಅಂದರೆ ಹರಿಯಾಣ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನು 1971ರಲ್ಲಿ ಹಿಮಾಚಲ ಪ್ರದೇಶ ರಾಜ್ಯ ಏನೈತಲ್ಲ, ಈ ಹಿಮಾಚಲ ಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನು 1972ರೊಳಗೆ ಏನಪ್ಪ ಅಂದ್ರೆ ಮಣಿಪುರ ರಾಜ್ಯ, ಯಾವ ಪೂರ? ಮಣಿಪುರ ರಾಜ್ಯ ಏನೈತಲ್ಲ, ಈ ಮಣಿಪುರ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಇನ್ನು ತ್ರಿಪುರ ರಾಜ್ಯ ಏನೈತಲ್ಲ, ಇದು ಸಹಿತ 1972ರೊಳಗನೆ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಮಣಿಪುರ ಆಗಿರಬಹುದು, ತ್ರಿಪುರ ಆಗಿರಬಹುದು, ಮೇಘಾಲಯ ರಾಜ್ಯ ಏನದವಲ್ಲ, ಈ 3 ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬರಲಾದವಪ್ಪ ಅಂದರೆ 1972. 60ರಲ್ಲಿ ಗುಜರಾತ್ ರಾಜ್ಯ ಅಸ್ತಿತ್ವಕ್ಕೆ ಬಂದರೆ 1963ರಲ್ಲಿ ನಾಗಾಲ್ಯಾಂಡ್ ರಾಜ್ಯ, 66ರಲ್ಲಿ ಹರಿಯಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. 1971ರಲ್ಲಿ ಹಿಮಾಚಲ ಪ್ರದೇಶ, 72ರಲ್ಲಿ ಮಣಿಪುರ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಮೇಘಾಲಯ ರಾಜ್ಯಗಳೇನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ 1975ರಲ್ಲಿ ಸಿಕ್ಕಿಂ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. 1975 ಏನೈತಲ್ಲ, 75ರಲ್ಲಿ ಸಿಕ್ಕಿಂ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು. 1987ರೊಳಗೆ ಮತ್ತೊಂದು ರಾಜ್ಯ ಅಸ್ತಿತ್ವಕ್ಕೆ ಬರ್ತೈತಪ್ಪ ಅಂದರೆ ಮಿಜೋರಾಂ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ. ಯಾವ ರಾಮ? ಮಿಜೋರಾಂ ರಾಜ್ಯ ಅಸ್ತಿತ್ವಕ್ಕೆ ಬರಲಾಗುತ್ತದೆ. ಮತ್ತೇನಪ್ಪ ಅಂದರೆ ಇದೇ 1987ರೊಳಗೆ ಮತ್ತೊಂದು ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಯಾವ ರಾಜ್ಯಪ್ಪ ಅಂದರೆ ಅರುಣಾಚಲ ಪ್ರದೇಶ ರಾಜ್ಯ. ಅರುಣಾಚಲ ಪ್ರದೇಶ ರಾಜ್ಯ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನು ಗೋವಾ ರಾಜ್ಯ ಏನೈತಲ್ಲ, ಈ ಗೋವಾ ರಾಜ್ಯವು ಸಹಿತ 1987ರಲ್ಲಿ ಸಹಿತ ಅಸ್ತಿತ್ವಕ್ಕೆ ಬಂದಿತ್ತು ಸ್ನೇಹಿತರೆ. 72ರೊಳಗೆ ಯಾವ್ಯಾವ ರಾಜ್ಯ? ತ್ರಿಪುರ, ಇದು ಮಣಿಪುರ, ತ್ರಿಪುರ, ಮೇಘಾಲಯ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದರೆ ಇನ್ನು 87ರೊಳಗೆ ಮಿಜೋರಾಂ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರಬಹುದು ಸ್ನೇಹಿತರೆ, ಗೋವಾ ರಾಜ್ಯಗಳೇನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬಂದು ಸ್ನೇಹಿತರೆ. ಇನ್ನು ಛತ್ತೀಸ್ಗಢ ರಾಜ್ಯ ಏನೈತಲ್ಲ, ಈ ಛತ್ತೀಸ್ಗಢ ರಾಜ್ಯವು ಸಹಿತ ಯಾವ ಗಢ? ಛತ್ತೀಸ್ಗಢ ರಾಜ್ಯ ಏನೈತಲ್ಲ, ಈ ಛತ್ತೀಸ್ಗಢ ರಾಜ್ಯವು ಸಹಿತ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತಪ್ಪ ಅಂದರೆ 2000ದಲ್ಲಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಉತ್ತರಾಂಚಲ ರಾಜ್ಯ ಏನೈತಲ್ಲ, ಇದು ಸಹಿತ ಏನಪ್ಪ ಅಂದ್ರೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತಪ್ಪ ಅಂದರೆ ಇದು ಸಹಿತ
2000ರಲ್ಲಿ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನ ಜಾರ್ಖಂಡ್ ರಾಜ್ಯ ಏನೈತಲ್ಲ, ಈ ಜಾರ್ಖಂಡ್ ರಾಜ್ಯ ಇದು ಸಹಿತ ಯಾವಾಗ ಅಸ್ತಿತ್ವಕ್ಕೆ ಬರಲಾಯ್ತಪ್ಪ ಅಂದ್ರೆ 2000ರಲ್ಲಿ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನ ತೆಲಂಗಾಣ ರಾಜ್ಯ ಏನೈತಲ್ಲ, ಇದು ಯಾವಾಗ ಅಸ್ತಿತ್ವಕ್ಕೆ ಬರಲಾಯ್ತಪ್ಪ ಅಂದ್ರೆ 2014 ಜೂನ್ 2ರಂದು. 2014 ಜೂನ್ 2 ಏನೈತಲ್ಲ, ಈ ಜೂನ್ 2ರಂದು ಯಾವ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯ್ತಪ್ಪ ಅಂದ್ರೆ ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬರಲಾಯಿತು. 72ರೊಳಗ ಮಣಿಪುರ, ತ್ರಿಪುರ, ಮೇಘಾಲಯ. 87ರೊಳಗ ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ ರಾಜ್ಯ. ಇನ್ನು 2000ದೊಳಗ ಛತ್ತೀಸ್ಗಢ, ಉತ್ತರಾಂಚಲ, ಜಾರ್ಖಂಡ್ ರಾಜ್ಯಗಳಿಂದಲ ಅಸ್ತಿತ್ವಕ್ಕೆ ಬರಲಾಯಿತು ಸ್ನೇಹಿತರೆ. ಇನ್ನು 2014ರಲ್ಲಿ ಕೊನೆಯದಾಗಿ ಯಾವ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತಪ್ಪ ಅಂದ್ರೆ ತೆಲಂಗಾಣ ರಾಜ್ಯ. ಇದು ಯಾವ ರಾಜ್ಯದಿಂದ ವಿಭಜನೆ ಆಯ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದಿಂದ ವಿಭಜನೆ ಆಯಿತು ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ನಾವು ವಿಶ್ಲೇಷಣೆ ಮಾಡಿಕೊಳ್ಳೋಣ ಸ್ನೇಹಿತರೆ. ನೋಡಬಹುದು ನಾವು ಇಲ್ಲಿ ಎಷ್ಟು ವಿಷಯಗಳನ್ನು ನಾವು ಕ್ರೋಢೀಕರಿಸಿದನು ಬರೀ ಒಂದೇ ಕ್ವಶನ್ದಿಂದ. ಈ ರೀತಿ ನಾವು ಕ್ಲಾಸ್ ಕರೆಕ್ಟಾಗಿ ಕೇಳಿದ್ರೆ ಅಂತ ತಿಳ್ಕೊಡ್ರಿ, ನಾವು ನಿಮ್ಗೆ ಯಾವುದೇ ಕ್ವಶನ್ ಮಿಸ್ ಆಗಂಗಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾ ಇದೇ ಕ್ವಶನ್ ಡಿಸ್ಕಸ್ ಮಾಡಲಕ್ಕ, ಅದು ಹೆಂಗಿರ್ಬೇಕು, ಪರಿಪೂರ್ಣವಾಗಿರ್ಬೇಕು. ಸುಮ್ಮನೆ ಇಲ್ಲಿ ಬಂದು ಪುಕ್ಷಟ್ಟೆ ಮಾತು ಹೇಳ್ಕೊಂಡು ಹೋಗ್ಬಾರ್ದು, ವಿಷಯಗಳಿರ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬಾರ್ದು ನಿಮಗೆ. ನೋಡಿ ಎಷ್ಟು ವಿಷಯಗಳನ್ನು ಎಲ್ಲಿದಿಂದ ಬಂದೆ ನಾವು. SK ದಾರ ಆಯೋಗದಿಂದ ಹಿಡ್ಕೊಂಡು ಬಂದೆವು. ಎಲ್ಲಿಗೆ ಬಂದೆವು? SK ದಾರ ಆಯೋಗದಿಂದ ಹಿಡ್ಕೊಂಡು 2014 ತನಕ. 1948 ಜೂನ್ 17ರಂದು ಯಾವ ಆಯೋಗ ರಚನೆ ಆಯಿತು? SK ದಾರ ಆಯೋಗ. 1948ರಿಂದ ಹಿಡ್ಕೊಂಡು ಎಲ್ಲಿಗೆ ಬಂದೆ ನಾವು? 2014. ಎಷ್ಟು ವರ್ಷದ ಇತಿಹಾಸ ನೋಡ್ಕೊಂಡು ಬಂದೆ, ವಿಚಾರ ಮಾಡ್ಕೊಡ್ರಿ. ಎಷ್ಟು ವರ್ಷದ ಇತಿಹಾಸ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ನಾ ಹೇಳುವಂಥದ್ದು ಪ್ರತಿಯೊಂದು ಇಂಪಾರ್ಟೆಂಟ್. ಈಗೇನು ಹೇಳಿನಲ್ಲ ನಿಮಗೆ ಎಲ್ಲವೂ ಇಂಪಾರ್ಟೆಂಟ್. ಈಗೇನು ಹೇಳಿನಲ್ಲ ಎಲ್ಲವೂ ಇಂಪಾರ್ಟೆಂಟ. ಅದಕ್ಕಾಗಿ ಪ್ರತಿಯೊಂದು ಏನಪ್ಪ ಪಾಯಿಂಟ್ ಏನು ಮಾಡ್ಕೊಡ್ರಿ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನ ಎರಡನೇ ಪ್ರಶ್ನೆ ಯಾವುದು? ಎರಡನೇ ಪ್ರಶ್ನೆ, ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಲೋಕಸಭಾ ಸ್ಥಾನಗಳ ಸಂಖ್ಯೆ 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಎರಡನೇ ಪ್ರಶ್ನೆ ಏನೈತೆ, ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಲೋಕಸಭಾ ಸ್ಥಾನಗಳು, ಲೋಕಸಭಾ ಅಂದ್ರೆ ಕಿರಿಯರ ಸದನ ಅಂತ ಕರಿತೇವೆ ನಾವು. ಕಿರಿಯರ ಸದನ, ಜನಪ್ರತಿನಿಧಿ ಸದನ, ಕಿರಿಯರ ಸದನ, ಜನಪ್ರತಿನಿಧಿ ಸದನ ಅಂತ ಏನು ಕರಿತೇವಲ್ಲ, ಈ ಲೋಕಸಭಾ ಸ್ಥಾನಗಳ ಸಂಖ್ಯೆ ಏನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಎ ಆಯ್ಕೆ 20ನೇ ತಿದ್ದುಪಡಿ ಕಾಯ್ದೆ 1966 ಅಂತ ಕೊಡಲಾಗಿದೆ. ಬಿ ಆಯ್ಕೆ 42ನೇ ತಿದ್ದುಪಡಿ ಕಾಯ್ದೆ 1976 ಅಂತ ಕೊಡಲಾಗಿದೆ ಸ್ನೇಹಿತರೆ. ಸಿ ಆಯ್ಕೆ 44ನೇ ತಿದ್ದುಪಡಿ ಕಾಯ್ದೆ 1978 ಅಂತ ಕೊಡಲಾಗಿದೆ ಸ್ನೇಹಿತರೆ. ಇನ್ನು ಡಿ ಆಯ್ಕೆ 31ನೇ ತಿದ್ದುಪಡಿ ಕಾಯ್ದೆ 1973 ಅಂತ ಕೊಡಲಾಗಿದೆ ಸ್ನೇಹಿತರೆ. ಈ ನಾಲ್ಕು ಆಯ್ಕೆಗಳಿಂದವಲ್ಲ, ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಡಿ ಆಯ್ಕೆ ಏನಿತ್ತಲ್ಲ, ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಭಾರತ ಸಂವಿಧಾನಕ್ಕೆ 31ನೇ ತಿದ್ದುಪಡಿ ಮಾಡುವುದರ ಮೂಲಕ 1973ರಲ್ಲಿ ಸುಮಾರು 525 ಲೋಕಸಭಾ ಸ್ಥಾನಗಳೇನಿದವಲ್ಲ, ಆ 525 ಲೋಕಸಭಾ ಸ್ಥಾನಗಳೇನಿದವಲ್ಲ, ಆ 525ರಿಂದ 545ಕ್ಕೆ ಹೆಚ್ಚಿಗೆ ಮಾಡಲಾಯಿತು ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕಪ್ಪ ಅಂದ್ರೆ 31ನೇ ತಿದ್ದುಪಡಿ ಮಾಡೋದ್ರ ಮೂಲಕ. ಯಾವಾಗ ಏರಿಕೆ ಮಾಡಲಾಯಿತು ಅಂದ್ರೆ 1973 ಏರಿಕೆ ಮಾಡ್ತಾರೆ ಸ್ನೇಹಿತರೆ. ಅರ್ಥ ಆಯ್ತಾ? 525ರಿಂದ 545ಕ್ಕೆ ಲೋಕಸಭಾ ಸ್ಥಾನಗಳು ಯಾವಾಗ ಹೆಚ್ಚಿಗೆ ಮಾಡಲಾಯಿತು? 1973 ಭಾರತ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕಪ್ಪ ಅಂದ್ರೆ 31ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸ್ನೇಹಿತರೆ. ಇಲ್ಲಿ 20ನೇ ತಿದ್ದುಪಡಿ ಕೊಟ್ಟಾರ ಸ್ನೇಹಿತರೆ. 20ನೇ ತಿದ್ದುಪಡಿ, ಈ 20ನೇ ತಿದ್ದುಪಡಿಗೆ ಯಾವುದಕ್ಕೆ ಸಂಬಂಧ ಐತೆ ನೋಡೋದಾದ್ರೆ, ಜಿಲ್ಲಾ ನ್ಯಾಯಾಧೀಶರು ಏನದಾರಲ್ಲ,
ಜಿಲ್ಲಾ ನ್ಯಾಯಾಧೀಶರು ಏನಿದಾರಲ್ಲ, ಈ ಜಿಲ್ಲಾ ನ್ಯಾಯಾಧೀಶರು ಯಾವ ನ್ಯಾಯಾಧೀಶರು? ಜಿಲ್ಲಾ ನ್ಯಾಯಾಧೀಶರು ಏನಿದಾರಲ್ಲ, ಈ ಜಿಲ್ಲಾ ನ್ಯಾಯಾಧೀಶರು ನೇಮಕಾತಿಗೆ ಸಂಬಂಧಿಸಿದೆ ಸ್ನೇಹಿತರೆ. ಯಾವ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದಪ್ಪ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದೆ. ಎಷ್ಟನೇ ತಿದ್ದುಪಡಿಯಪ್ಪ ಅಂದ್ರೆ 20ನೇ ತಿದ್ದುಪಡಿ ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ? 20ನೇ ತಿದ್ದುಪಡಿ ಅದಲ್ಲ. ಇದು ಯಾವುದಕ್ಕೆ ಸಂಬಂಧಪಡಲಾಗಿದೆಪ್ಪ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಡಲಾಗಿದೆ ಸ್ನೇಹಿತರೆ. ಇನ್ನ ಈ 42ನೇ ತಿದ್ದುಪಡಿ ಕಾಯ್ದೆ ಏನೈತಲ್ಲ, 42ನೇ ತಿದ್ದುಪಡಿ ಕಾಯ್ದೆ ಏನೈತಲ್ಲ, ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. 42ನೇ ತಿದ್ದುಪಡಿ ಏನೈತಲ್ಲ, 42ನೇ ತಿದ್ದುಪಡಿಗೆ ಏನೆಂದು ಕರೆಯಲಾಗುತ್ತದಪ್ಪ ಅಂದ್ರೆ ಭಾರತ ಸಂವಿಧಾನ. ಯಾವ ಸಂವಿಧಾನ? ಭಾರತ ಸಂವಿಧಾನ ಏನೈತಲ್ಲ, ಈ ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಏನೆಂದು ಕರೆಯಲಾಗುತ್ತದೆ? ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಯಾವ ತಿದ್ದುಪಡಿ ಕಾಯ್ದೆಗಪ್ಪ ಅಂದ್ರೆ 42ನೇ ತಿದ್ದುಪಡಿ ಕಾಯ್ದೆಗೆ ಸ್ನೇಹಿತರೆ. ಆ ಸಂದರ್ಭದೊಳಗ ನಮ್ಮ ರಾಷ್ಟ್ರದೊಳಗ ಪ್ರಧಾನ ಮಂತ್ರಿ ಯಾರಿದ್ರಪ್ಪ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸ್ನೇಹಿತರೆ. ಭಾರತದ ಉಕ್ಕಿನ ಮಹಿಳೆ ಅಂತ ನಾವು ಕರಿತೇವೆ. ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರಿತೇವೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ. ಉಕ್ಕಿನ ಮಹಿಳೆ ಅಂತ ಯಾರಿಗೆ ಕರಿತೇನೋ? ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸ್ನೇಹಿತರೆ. 1976ರಲ್ಲಿ ಹಲವಾರು ಅಂಶಗಳನ್ನು ತಿದ್ದುಪಡಿ ಮಾಡಿದ್ರು ಸ್ನೇಹಿತರೆ. ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಭಾರತ ಸಂವಿಧಾನದ ಪ್ರಸ್ತಾವನೆ ಏನೈತಲ್ಲ, ಪೂರ್ವ ಪೀಠಿಕೆ ಅಂತ ನಾವು ಕರಿತೇವಲ್ಲ, ಪ್ರಿಯಾಂಬಲ್ ಅಂತ ನಾವು ಕರಿತೇವಲ್ಲ, ಈ ಪ್ರಸ್ತಾವನೆ ಒಳಗೆ 3 ಅಂಶಗಳನ್ನು ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ ಇಂದಿರಾ ಗಾಂಧಿ ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಿದಾರಲ್ಲ, ಇವರೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆಗೆ 3 ಅಂಶಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾವ ಯಾವ ಅಂಶಗಳಪ್ಪ ಅಂದ್ರೆ ಸಮಾಜವಾದಿ ಅನ್ನುವಂಥ ಪದ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಾತ್ಯತೀತ ಅನ್ನುವಂಥ ಪದ ಸ್ನೇಹಿತರೆ. ಇನ್ನ ಭ್ರಾತೃತ್ವ ಅಂತ ನಾವು ಕರಿತೇವಲ್ಲ, ಈ 3 ಪದಗಳನ್ನು ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಒಳಗೆ ಸೇರ್ಪಡೆ ಮಾಡ್ತಾರ. ಯಾವ ತಿದ್ದುಪಡಿಯ ಮೂಲಕಪ್ಪ ಅಂದ್ರೆ ಇದೇ 42ನೇ ತಿದ್ದುಪಡಿ ಮೂಲಕ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಲೋಕಸಭಾ, ಈ ಲೋಕಸಭಾ ಏನದವಲ್ಲ, LS ಅಂದ್ರೆ ಏನು? ಲೋಕಸಭಾ, ಮತ್ತು VS ಅಂದ್ರೆ ಏನು? ವಿಧಾನಸಭಾ. ಇವರ ಅಧಿಕಾರಾವಧಿ ಎಷ್ಟದ? ಈಗ 5 ವರ್ಷ ಅದ. ಇವರ ಅಧಿಕಾರ ಅವಧಿ ಎಷ್ಟದ? 5 ವರ್ಷ ಅದ ಸ್ನೇಹಿತರೆ. ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ ಏನೈತಲ್ಲ, 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಇದೇ ಇಂದಿರಾ ಗಾಂಧಿ ಅವರು ಸ್ನೇಹಿತರೆ. ಲೋಕಸಭೆಯ ಮತ್ತು ವಿಧಾನಸಭೆಯ ಅಧಿಕಾರಾವಧಿ ಎಷ್ಟಿತ್ತು? 5 ವರ್ಷ ಇತ್ತು. 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದರು ಸ್ನೇಹಿತರೆ. ಯಾವ ತಿದ್ದುಪಡಿ ಮೂಲಕಪ್ಪ ಅಂದ್ರೆ ಇದೇ 42ನೇ ತಿದ್ದುಪಡಿ ಮೂಲಕ ಹೆಚ್ಚಿಗೆ ಮಾಡಿಕೊಂಡ್ರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ಸಂವಿಧಾನದ ಭಾಗ 4A ಏನೈತಲ್ಲ, ಭಾರತ ಸಂವಿಧಾನದ ಭಾಗ 4A ಯಾವುದ್ರ ಬಗ್ಗೆ ಹೇಳ್ತೈತಿ? ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತೈತಿ. ಈ ಭಾಗ 4A ಮೂಲ ಸಂವಿಧಾನದೊಳಗೆ ಇರಲಿಲ್ಲ. ಅಂದ್ರೆ 1950 ಜನವರಿ 26ರಂದು ಏನು ಸಂವಿಧಾನ ಜಾರಿಗೆ ಬಂದೈತಲ್ಲ, ಆ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದೊಳಗೆ ಈ ಭಾಗ 4A ಇರಲಿಲ್ಲ. ಇದು ಯಾವಾಗ ಸೇರ್ಪಡೆ ಮಾಡಲಾಯ್ತಪ್ಪ ಅಂದ್ರೆ 1976ರೊಳಗೆ ಸೇರ್ಪಡೆ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕಪ್ಪ ಅಂದ್ರೆ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ. ಇನ್ನ ಭಾಗ 14A ಅಂತ ನೋಡ್ಕೊಳ್ತೇವೆ ನಾವು. ಭಾಗ A ಅಂತ ನೋಡ್ಕೊಳ್ತೇವೆ, ನ್ಯಾಯಾಧಿಕರಣ ಟ್ರಿಬ್ಯುನಲ್ ಅಂತ ನಾವು ನೋಡ್ಕೊಳ್ತೇವಲ್ಲ, ಈ ನ್ಯಾಯಾಧಿಕರಣವು ಸಹಿತ ಮೂಲ ಸಂವಿಧಾನದೊಳಗೆ ಇರಲಿಲ್ಲ ಸ್ನೇಹಿತರೆ. ಇದು ಸಹಿತ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ 1976ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನದೊಳಗೆ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇಂದಿರಾ ಗಾಂಧಿ ಅವರು ಮತ್ತೊಂದು ನಿರ್ಣಯವನ್ನು ಕೈಗೊಳ್ತಾರ. ಏನಂತ ನಿರ್ಣಯ ಕೈಗೊಳ್ತಾರಪ್ಪ ಅಂದ್ರೆ ಭಾರತ ಸಂವಿಧಾನದ 74 ಉಪವಿಧಿ 1 ಏನೈತಲ್ಲ, ಈ ವಿಧಿಯ ಅನ್ವಯವಾಗಿ ರಾಷ್ಟ್ರಪತಿಯವರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, POI ಅಂದ್ರೇನು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ರಾಷ್ಟ್ರಪತಿಯವರು ಏನಿದಾರಲ್ಲ, ಇವರು ಏನಾದರೂ ಒಂದು ಕಾರ್ಯನಿರ್ವಹಣೆ
ಆದ್ರೆ ಇವರು ಯಾರ ಸಲಹೆ ಮೇರೆಗೆ ಕಾರ್ಯನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಮಂತ್ರಿ ಮಂಡಲ, ಪ್ರಧಾನ ಮಂತ್ರಿಯ ನೇತೃತ್ವದ ಮಂತ್ರಿ ಮಂಡಲ ಏನೈತಲ್ಲ, ಈ ಮಂತ್ರಿ ಮಂಡಲ ಸಲಹೆ ಮೇರೆಗೆ ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸ್ಬೇಕಂತ ಇದೇ ತಿದ್ದುಪಡಿ ಮೂಲಕ ಏನಪ್ಪಾ ಅಂದ್ರೆ ನಿರ್ಣಯವನ್ನು ಕೈಗೊಳ್ತಾರ. ಎಷ್ಟನೇ ವಿಧಿ ಅನ್ವಯವಾಗಿಪ್ಪ ಅಂದ್ರೆ ಭಾರತ ಸಂವಿಧಾನದ 74 ಉಪವಿಧಿ 1ರ ಅನ್ವಯವಾಗಿ. ಸ್ನೇಹಿತರೆ ನೋಡ್ರಿ ಎಷ್ಟು ಬದಲಾವಣೆ ಮಾಡಿಕೊಂಡ್ರು. ಅದಕ್ಕಾಗಿ ಈ ವಿಧಿಗೆ, ಈ ತಿದ್ದುಪಡಿಗೆ ಏನಂತ ಕರೀತಾರೆ, ಭಾರತ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೀತಾರೆ. ಏನಂತ ಕರೀತಾರ, ಭಾರತ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೆಯುತ್ತಾರೆ ಸ್ನೇಹಿತರೆ. ಇನ್ನು ಈ 44ನೇ ತಿದ್ದುಪಡಿ ಬಗ್ಗೆ ನೋಡೋಣ. ಎಷ್ಟನೇ ತಿದ್ದುಪಡಿ ಬಗ್ಗೆ? 44. 20ನೇ ತಿದ್ದುಪಡಿ ಯಾರಿಗೆ ಸಂಬಂಧ ಐತಿ? ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧ ಐತಿ. ಇನ್ನು 42ನೇ ತಿದ್ದುಪಡಿ ಅನ್ವಯವಾಗಿ ಇಷ್ಟೆಲ್ಲ ಅಂಶಗಳನ್ನು ನೋಡ್ಕೊಂಡೇವೆ ಸ್ನೇಹಿತರೆ ನಾವು. ಇನ್ನು 44ನೇ ತಿದ್ದುಪಡಿ ಅನ್ವಯವಾಗಿ ಯಾವ ಯಾವ ಅಂಶಗಳು ತಿದ್ದುಪಡಿ ಮಾಡಲಾಯಿತು, ಯಾವ ಯಾವ ಅಂಶಗಳು ಸಂವಿಧಾನದೊಳಗೆ ಸೇರ್ಪಡೆ ಮಾಡಲಾಯಿತು, ಯಾವ ಯಾವ ಅಂಶಗಳು ಸಂವಿಧಾನದಿಂದ ಕೆಲವೊಂದಿಷ್ಟು ಅಂಶಗಳನ್ನು ತೆಗೆದುಹಾಕಿದ್ರು, ಯಾವ ಯಾವ ಅನ್ನುವಂಥ ಮಾಹಿತಿಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಭಾರತ ಸಂವಿಧಾನದ 44ನೇ ತಿದ್ದುಪಡಿ ಅನ್ವಯವಾಗಿ 1978ರೊಳಗೆ ಎಂಥ 78? 1978ರೊಳಗೆ ಏನಪ್ಪಾ ಅಂದ್ರೆ 1978 ಏನದಲ್ಲ, ಈ 78ರ ಅನ್ವಯವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ತಿದ್ದುಪಡಿ ಮಾಡಲಾಯಿತು ಸ್ನೇಹಿತರೆ. ಯಾವ ಯಾವ ಅಂಶಗಳಪ್ಪ ಅಂದ್ರೆ ಭಾರತ ಸಂವಿಧಾನದ 31ನೇ ವಿಧಿಯ ಅನ್ವಯ ಯಾವುದಕ್ಕೆ ಅವಕಾಶ ಒದಗಿಸಿಕೊಟ್ರು? ಆಸ್ತಿ ಹಕ್ಕಿಗೆ ಅವಕಾಶ ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ. ಆಸ್ತಿ ಹಕ್ಕೇನೈತಲ್ಲ, ಫಂಡಮೆಂಟಲ್ ರೈಟ್ಸ್ ಒಳಗೆ ಮೂಲಭೂತ ಹಕ್ಕುಗಳಂತೆ ನಾವು ನೋಡ್ಕೊಳ್ತೇವಲ್ಲ, ಈ ಮೂಲಭೂತ ಹಕ್ಕುಗಳಲ್ಲಿ ನಾವು ಯಾವ ಮೂಲಭೂತ ಹಕ್ಕುಗಳಲ್ಲಿ ಏನಪ್ಪ ಅಂದ್ರೆ 31ನೇ ವಿಧಿ ಏನೈತಲ್ಲ, ಇದು ಯಾವುದ್ರ ಬಗ್ಗೆ ತಿಳಿಸುತ್ತದೆ ಅಂದ್ರೆ ಆಸ್ತಿ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ. ಈ ಆಸ್ತಿ ಹಕ್ಕು ಏನು ಮಾಡ್ತಾರಪ್ಪ ಅಂದ್ರೆ ರದ್ದು ಮಾಡಿ ಭಾರತ ಸಂವಿಧಾನದ 300A ವಿಧಿ ಒಳಗೆ, ಎಷ್ಟನೇ ವಿಧಿ ಒಳಗ? ಭಾರತ ಸಂವಿಧಾನದ 300A ವಿಧಿ ಒಳಗೆ ಇದೊಂದು ಕಾನೂನಾತ್ಮಕ ಹಕ್ಕನ್ನಾಗಿ ಪರಿವರ್ತನೆಗೊಳಿಸಿದರು ಸ್ನೇಹಿತರೆ. ಆಸ್ತಿ ಹಕ್ಕು ಇದೊಂದು 31ನೇ ವಿಧಿ ಅನ್ವಯವಾಗಿ ಮೂಲಭೂತ ಹಕ್ಕಾಗಿತ್ತು ಸ್ನೇಹಿತರೆ. ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರು, ಯಾವ ದೇಸಾಯಿ ಅವರು? ಮೊರಾರ್ಜಿ ದೇಸಾಯಿ ಅವರು ಏನದರಲ್ಲ, ಈ ಮೊರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರೆ? ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಸ್ನೇಹಿತರೆ. ಇವರು ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು. ಈ ಮೊರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರೆ ಅಂದರೆ ಭಾರತ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ 1978ರಲ್ಲಿ ಆಸ್ತಿ ಹಕ್ಕು ಏನಿದೆಯಲ್ಲ ಅದು ಮೂಲಭೂತ ಹಕ್ಕಿನಿಂದ ಡಿಲೀಟ್ ಮಾಡಿ 300A ವಿಧಿಯ ಅನ್ವಯವಾಗಿ ಅದು ಕಾನೂನಾತ್ಮಕ ಹಕ್ಕನ್ನಾಗಿ ಪರಿವರ್ತನೆಗೊಳಿಸಿದರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಲೋಕಸಭಾ ಮತ್ತು ವಿಧಾನಸಭಾ ಅಧಿಕಾರಾವಧಿ ಎಷ್ಟು ವರ್ಷಕ್ಕೆ ಹೆಚ್ಚಿಗೆ ಮಾಡಿದ್ರು? ಇಂದಿರಾ ಗಾಂಧಿ ಅವರು 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದ್ರು. 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದ್ರು ಸ್ನೇಹಿತರೆ. ಅದನ್ನು ಮೊರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಮತ್ತೆ 5 ವರ್ಷಕ್ಕೆ ಇಳಿಕೆ ಮಾಡ್ತಾರೆ ಸ್ನೇಹಿತರೆ. ಇಂದಿರಾ ಗಾಂಧಿ ಅವರು 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದ್ರು. ಮೊರಾರ್ಜಿ ದೇಸಾಯಿ ಅವರು ಮತ್ತೆ ಎಷ್ಟು ವರ್ಷಕ್ಕೆ ಇಳಿಕೆ ಮಾಡ್ತಾರಪ್ಪ ಅಂದ್ರೆ 5 ವರ್ಷಕ್ಕೆ ಇಳಿಕೆ ಮಾಡ್ತಾರೆ ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಮೂಲಕಪ್ಪ ಅಂದ್ರೆ 44ನೇ ತಿದ್ದುಪಡಿಯ ಮೂಲಕ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರಾಷ್ಟ್ರಪತಿ ಆಗಿರಬಹುದು, ಉಪರಾಷ್ಟ್ರಪತಿ ಆಗಿರಬಹುದು, ವಿವಾದಗಳೇನದವಲ್ಲ ಈ ವಿವಾದಗಳು ಬಗೆಹರಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ನಮ್ಮ ಸುಪ್ರೀಂ ಕೋರ್ಟಿಗೆ ಒದಗಿಸಿಕೊಟ್ರು ಸ್ನೇಹಿತರೆ. ರಾಷ್ಟ್ರಪತಿ ಏನದರಲ್ಲ ಮತ್ತು ಉಪರಾಷ್ಟ್ರಪತಿಯವರ ವಿವಾದಗಳೇನದವಲ್ಲ ಈ ವಿವಾದಗಳು ಬಗೆಹರಿಸುವ ಅಧಿಕಾರ ಯಾರಿಗೆ ಕೊಡಲಾಯಿತಪ್ಪ ಅಂದರೆ ಇದೇ ನಮ್ಮ ಸುಪ್ರೀಂ ಕೋರ್ಟಿಗೆ ಕೊಡಲಾಯಿತು ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಮೂಲಕಪ್ಪ ಅಂದ್ರೆ 44ನೇ ತಿದ್ದುಪಡಿ ಮೂಲಕ ಸ್ನೇಹಿತರೆ. ಇನ್ನು ಭಾರತ ಸಂವಿಧಾನದ 352ನೇ ವಿಧಿಯ ಅನ್ವಯವಾಗಿ, ಭಾರತ ಸಂವಿಧಾನದ 352ನೇ ವಿಧಿಯ ಅನ್ವಯವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ಯಾವ ತುರ್ತು ಪರಿಸ್ಥಿತಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಲ್ಲ, ಈ ರಾಷ್ಟ್ರಪತಿಯವರು ಏನು ಘೋಷಣೆ ಮಾಡ್ತಾರಲ್ಲ, ಯಾರ ಸಲಹೆ ಮೇರೆಗೆ ಘೋಷಣೆ ಮಾಡ್ಬೇಕಪ್ಪ ಅಂದ್ರೆ, ಯಾರ ಒಪ್ಪಿಗೆಯ ಮೇರೆಗೆ ಘೋಷಣೆ ಮಾಡ್ಬೇಕಪ್ಪ ಅಂದ್ರೆ ಸಚಿವ ಸಂಪುಟ ಸಲಹೆ ಮೇರೆಗೆ. ಯಾರ ಸಲಹೆ ಮೇರೆಗೆ? ಸಚಿವ ಸಂಪುಟ ಏನೈತಲ್ಲ ಅಂದ್ರೆ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟ, ಮಂತ್ರಿ ಮಂಡಲ ಏನೈತಲ್ಲ ಈ ಮಂತ್ರಿ ಮಂಡಲದ ಸಲಹೆ ಮೇರೆಗೆ
ರಾಷ್ಟ್ರಪತಿಯವರು 352ನೇ ವಿಧಿಯ ಅನ್ವಯವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಂತ ಎಷ್ಟನೇ ತಿದ್ದುಪಡಿ ತಿಳಿಸುತ್ತದಪ್ಪ ಅಂದ್ರೆ 44ನೇ ತಿದ್ದುಪಡಿ ತಿಳಿಸುತ್ತದೆ ಸ್ನೇಹಿತರೆ. ಇನ್ನು ಆಂತರಿಕ ಕಲಹ ಅಂತ ನಾವು ನೋಡ್ಕೊಳ್ತೇವಲ್ಲ, ಆಂತರಿಕ ಕಲಹ ದಂಗೆ, ಆಂತರಿಕ ಕಲಹ ದಂಗೆ ಅಂತ ನಾವು ಕರಿತೇವಲ್ಲ, ಆ ಆಂತರಿಕ ಕಲಹ ಅನ್ನುವಂಥ ಪದ ಅಥವಾ ಆಂತರಿಕ ದಂಗೆ ಅನ್ನುವಂಥ ಪದ ತೆಗೆದುಹಾಕಿ ಆ ಪದಕ್ಕೆ ಏನಪ್ಪ ಅಂದ್ರೆ ಸಶಸ್ತ್ರ ದಂಗೆ ಅಂತ ಹೆಸರನ್ನು ಮತ್ತೊಂದು ನಾಮಕರಣ ಮಾಡ್ತಾರೆ. ಯಾರಪ್ಪ ಅಂದರೆ ಇದೇ ನಮ್ಮ ಮೊರಾರ್ಜಿ ದೇಸಾಯಿ ಅವರು ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಮೂಲಕಪ್ಪ ಅಂದ್ರೆ 44ನೇ ತಿದ್ದುಪಡಿ ಮೂಲಕ ಸ್ನೇಹಿತರೆ. ಇನ್ನು ಇದೇ ತಿದ್ದುಪಡಿ ಅನ್ವಯವಾಗಿ ನ್ಯಾಯಿಕ ವಿಮರ್ಶೆಗೆ ಅವಕಾಶವನ್ನು ಒದಗಿಸಿಕೊಡ್ತಾರ. ಎಷ್ಟನೇ ತಿದ್ದುಪಡಿ ಮೂಲಕಪ್ಪ ಅಂದ್ರೆ ಇದೇ 44ನೇ ತಿದ್ದುಪಡಿ ಮೂಲಕ ಇಷ್ಟೆಲ್ಲ ಅಂಶಗಳನ್ನು ನೋಡಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಆಸ್ತಿ ಹಕ್ಕು ಕಾನೂನಾತ್ಮಕ ಹಕ್ಕನ್ನಾಗಿ ಪರಿವರ್ತನೆ ಮಾಡಿದ್ರು. ಲೋಕಸಭಾ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷದಿಂದ 5 ವರ್ಷ ಇಳಿಕೆ ಮಾಡಿದ್ರು. ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ವಿವಾದಗಳೇನದವಲ್ಲ ಸುಪ್ರೀಂ ಕೋರ್ಟಿಗೆ ಅಧಿಕಾರವನ್ನು ಒದಗಿಸಿಕೊಟ್ರು. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಿದ್ರಲ್ಲ, ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕಾದ್ರೆ ಸಚಿವ ಸಂಪುಟ ಸದಸ್ಯರ ಒಪ್ಪಿಗೆ ಮೇರೆಗೆ ಘೋಷಣೆ ಮಾಡಬೇಕು. ಇನ್ನು ಆಂತರಿಕ ದಂಗೆ ಅನ್ನುವಂಥ ಪದವನ್ನು ಡಿಲೀಟ್ ಮಾಡಿ ಆ ಪದಕ್ಕೆ ಇನ್ನೊಂದು ಹೆಸರೇನು ಕೊಟ್ಟರಪ್ಪ ಅಂದ್ರೆ ಸಶಸ್ತ್ರ ದಂಗೆ ಅಂತ ಕೊಡಲಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇನ್ನೊಂದು ಅವಕಾಶ ಯಾವುದಕ್ಕೆ ಒದಗಿಸಿಕೊಟ್ರಪ್ಪ ಅಂದರೆ ನ್ಯಾಯಿಕ ವಿಮರ್ಶೆಗೆ ಅವಕಾಶವನ್ನು ಒದಗಿಸಿಕೊಟ್ರು ಸ್ನೇಹಿತರೆ. ಇದು ಎಷ್ಟನೇ ಪ್ರಶ್ನೆ ಅಂತಂದ್ರೆ ಇದು 2ನೇ ಪ್ರಶ್ನೆ ಸ್ನೇಹಿತರೆ. ಇನ್ನು 3ನೇ ಪ್ರಶ್ನೆ ಯಾವುದು ನೋಡಿ, ಯಾವ ರೀತಿ ಅದ ನೋಡಿ ವಿಚಾರ ಮಾಡ್ಕೊಡಿ. ಎಷ್ಟು ಅಂಶಗಳನ್ನು ನಾವು ನೋಡ್ಕೊಂಡು ಒಟ್ಟೆ ವರಿ ಮಾಡ್ಕೊಳ್ಬೇಡ್ರಿ. ನನ್ನ ಕೈಲಿ ಎಷ್ಟಾಗ್ತಾರೋ ಅಷ್ಟು ತಿಳಿ ಹೇಳ್ತೀನಿ ನಿಮಗೆ. ಆ ಭಗವಂತ ನನಗೆ ಎಷ್ಟು ಬುದ್ಧಿ ಕೊಟ್ಟಾನಲ್ಲ, ಎಷ್ಟು ಜ್ಞಾನ ಕೊಟ್ಟಾನಲ್ಲ, ಅಷ್ಟು ಜ್ಞಾನ ನಿಮಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆ ಜ್ಞಾನ ಸದುಪಯೋಗ ಪಡಿಸಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಂತ ನಾನೇನಪ್ಪ ನಿಮಗೆ ಕೇಳ್ತೀನಿ. ಅರ್ಥ ಆಯ್ತಾ? ಕೇಳ್ರಿ. 3ನೇ ಪ್ರಶ್ನೆ ಯಾವುದು? ಸರ್ ಏನ್ರಿ ಭಾಳ ವೈಡ್ ಹೊಂಟ್ರಿ ಸರ, ಹೆಂಗ್ರಿ ಅನ್ಬೇಡ್ರಿ. ಯಾಕಂದ್ರೆ ನಾ ಏನು ಹೇಳಕತ್ತೀನಿ 360 ಡಿಗ್ರಿ ಆ್ಯಂಗಲ್ ಒಳಗೆ ಕ್ಲಾಸ್. ನಾ ಎಲ್ರಿ ನೇರವಾದ ಪ್ರಶ್ನೆಗಳನ್ನು ಕೇಳೋದು ಟಕ 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 ಒಂದೇ ಕ್ಲಾಸ್ನೇ ಒಂದೇ ಕ್ಲಾಸ್ ಒಳಗೆ 1 ತಾಸೊಳಗೆ ನನಗೆ 100 ಕ್ವಶನ್ ಅರ್ಥ ಮಾಡಿಸೋದು ಬ್ಯಾಡ. ನನಗೆಷ್ಟು ಬೇಕು? ಒಂದೇ ಕ್ಲಾಸ್ ಒಳಗೆ 5 ಕ್ವಶನ್ ಡಿಸ್ಕಸ್ ಮಾಡಿ ಆ 5 ಕ್ವಶನ್ದಿಂದ 1000 ಉತ್ತರ ಸಿಗ್ಬೇಕು. ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳೋರು ಬೆಕ್ಕಾದಷ್ಟು ತಿಪ್ಪರ್ಲಾಗ ಹಾಕ್ಲಿ ಅವರು. ನಮಗೇನಪ್ಪ ನಾವು ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ನಮಗಿರಬೇಕು. ಉತ್ತರ ಕೊಡುವಂಥ ಶಕ್ತಿ ಬೇಕಪ್ಪ ಈ ಕ್ಲಾಸ್ ಕರೆಕ್ಟಾಗಿ ಕೂತ್ ಕೇಳಬೇಕು. ಅರ್ಥ ಆಯ್ತಾ? ಇರಲಿ ಬಿಡ್ರಿ. 3ನೇ ಪ್ರಶ್ನೆ ಯಾವುದು? ಮೊದಲ ಹಿಂದುಳಿದ ವರ್ಗ ಆಯೋಗವನ್ನು 1953ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಯಿತು? ಭಾರತ ರಾಷ್ಟ್ರದೊಳಗ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಮಾಡಿದ್ರು ಸ್ನೇಹಿತರೆ. ಭಾರತ ರಾಷ್ಟ್ರದೊಳಗ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡಿದ್ರು. ಈ ಹಿಂದುಳಿದ ವರ್ಗಗಳ ಆಯೋಗವನ್ನು ಎಷ್ಟರೊಳಗೆ ನೇಮಕ ಮಾಡ್ತಾರಪ್ಪ ಅಂದ್ರೆ 1953ರಲ್ಲಿ ನೇಮಕ ಮಾಡ್ತಾರೆ. ಹಾಗಾದ್ರೆ ಯಾರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಯಿತು ಅಂತ ಪ್ರಶ್ನೆ ಕೊಡಲಾಗಿದೆ. ಈ ಆಯ್ಕೆ ಏನು ಕೊಟ್ಟರ? ದೀಪಕ್ ಕಟೋಲ್ ಅಂತ ಕೊಡಲಾಗಿದೆ ಸ್ನೇಹಿತರೆ. ದೀಪಕ್ ಕಟೋಲ್. ಬಿ ಆಯ್ಕೆ SK ಕಾರ್ವಂತೆನ್ ಅಂತ ಕೊಡಲಾಗಿದೆ ಸ್ನೇಹಿತರೆ. ಇನ್ನು ಸಿ ಆಯ್ಕೆ ಕಾಕಾ ಕಾಲೇಲ್ಕರ್ ಅಂತ ಕೊಡಲಾಗಿದೆ ಸ್ನೇಹಿತರೆ. ಇನ್ನು ಡಿ ಆಯ್ಕೆ ಶಕೀಲ್ ಊಜ್ ಜಮಾನ್ ಅನ್ಸಾರಿ ಅಂತ ಕೊಡಲಾಗಿದೆ ಸ್ನೇಹಿತರೆ. ಶಕೀಲ್ ಊಜ್ ಜಮಾನ್ ಅನ್ಸಾರಿ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ನೋಡೋದಾದ್ರೆ ಸಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಭಾರತ ರಾಷ್ಟ್ರದೊಳಗೆ ಪ್ರಪ್ರಥಮ ಬಾರಿಗೆ ಆಯೋಗವನ್ನು ನೇಮಕ ಮಾಡಲು ಯಾರ ಅಧ್ಯಕ್ಷತೆಯೊಳಗೆ ನೇಮಕ ಮಾಡ್ತಾರಪ್ಪ ಅಂದ್ರೆ ಕಾಕಾ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಕಾಕಾ ಸಾಹೇಬ್ ಕಾಲೇಲ್ಕರ್ ಅಂತಲೂ ಕರೀತಾರೆ ಸ್ನೇಹಿತರೆ ಅವ್ರಿಗೆ. ಇಲ್ಲಿ ಕಾಕಾ ಕಾಲೇಲ್ಕರ್ ಅಂತ ಅಷ್ಟೇ ಐತಿ. ನಾಳೆ ಎಕ್ಸಾಮ್ ಒಳಗ ಕಾಕಾ ಸಾಹೇಬ್ ಕಾಲೇಲ್ಕರ್ ಅಂತ ಕೊಡ್ತಾರ. ಎರಡೂ ಒಂದೇ ಸ್ನೇಹಿತರೆ. ಅರ್ಥ ಆಯ್ತಾ? ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ 1953ರಲ್ಲಿ ಪ್ರಪ್ರಥಮ ಬಾರಿಗೆ
ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡ್ತಾರೆ ಸ್ನೇಹಿತರೆ. ಬಹಳ ಸಲ ಕೇಳಿದ್ದಾರೆ ಇದು ಪ್ರಶ್ನೆ, ಬಹಳ ಸಲ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಲಾಗಿದೆ. ಈ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಯಾವಾಗ ರಚನೆ ಆಯ್ತಪ್ಪ ಅಂದ್ರೆ, ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಏನಿತ್ತಲ್ಲ ಯಾವಾಗ ರಚನೆ ಆಯ್ತಪ್ಪ ಅಂದ್ರೆ 1953 ಜನವರಿ 29ರಂದು ರಚನೆ ಆಯಿತು ಸ್ನೇಹಿತರೆ. 1953 ಜನವರಿ 29ರಂದು ಈ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ರಚನೆ ಆಯಿತು ಸ್ನೇಹಿತರೆ. ಈ ಆಯೋಗ ಯಾವಾಗ ವರದಿ ಕೊಡ್ತಪ್ಪ ಅಂದ್ರೆ 1955 ಮಾರ್ಚ್ 30ರಂದು ವರದಿ ಕೊಡ್ತು ಸ್ನೇಹಿತರೆ. ಈ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಏನಿತ್ತಲ್ಲ ನೇಮಕವಾಗಿದ್ದ ಯಾವಾಗ 1953 ಜನವರಿ 29ರಂದು, ವರದಿ ಕೊಟ್ಟಿದ್ದ ಯಾವಾಗಪ್ಪ ಅಂದ್ರೆ 1955 ಮಾರ್ಚ್ 30ರಂದು ವರದಿ ಕೊಡ್ತು ಸ್ನೇಹಿತರೆ. ಮಾರ್ಚ್ 30ರಂದು ವರದಿ ಕೊಡ್ತು. ಸುಮಾರು 2399 ಜಾತಿಗಳೇನದವಲ್ಲ, ಸುಮಾರು 2399 ಜಾತಿಗಳೇನದವಲ್ಲ, ಈ 99 ಜಾತಿಗಳನ್ನು ಯಾವ ಪಟ್ಟಿಗೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಿದರು ಸ್ನೇಹಿತರೆ. ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರು ಸುಮಾರು 2399 ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ 2399 ಜಾತಿಗಳೇನಿದಾವಲ್ಲ, ಈ ಜಾತಿಗಳಲ್ಲಿ 837 ಜಾತಿಗಳನ್ನು, ಎಷ್ಟು ಜಾತಿಗಳನ್ನು? 837 ಜಾತಿಗಳನ್ನು ಅತಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ಅತಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಿದರು. ಎಷ್ಟು ಜಾತಿಗಳೇನಪ್ಪ ಅಂದ್ರೆ 837 ಜಾತಿಗಳು ಸ್ನೇಹಿತರೆ. ಎಷ್ಟು ಜಾತಿಗಳು? 837 ಜಾತಿಗಳೇನಪ್ಪ ಅಂದ್ರೆ ಇವರು ಅತಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ಇನ್ನು ಎರಡನೇ ಆಯೋಗ ಯಾವುದಪ್ಪ ಅಂದ್ರೆ BP ಮಂಡಲ ಸಮಿತಿ ಅಂತ ನಾವು ನೋಡ್ಕೊಳ್ತೇವೆ. ಯಾವ ಮಂಡಲ ಸಮಿತಿ? BP ಮಂಡಲ ಸಮಿತಿ. ಈ BP ಮಂಡಲ ಸಮಿತಿ ಬಹಳ ಇಂಪಾರ್ಟೆಂಟ್ ಐತಿ ಸ್ನೇಹಿತರೆ. ಇದು BP ಮಂಡಲ ಸಮಿತಿ ಏನೈತಲ್ಲ ಇದು ಏನಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದು ರಚನೆ ಆಗಿದ್ದು ಯಾವಾಗಪ್ಪ ಅಂದ್ರೆ 1979 ರಚನೆ ಆಗ್ತೈತಿ. ಯಾವಾಗ ರಚನೆ ಆಗ್ತೈತಿ? 1979 ರಚನೆ ಆಗ್ತೈತಿ. 1980 ಏನು ಮಾಡ್ತಾರಪ್ಪ ಅಂದ್ರೆ ವರದಿ ಕೊಡ್ತದೆ ಸ್ನೇಹಿತರೆ. BP ಮಂಡಲ ಸಮಿತಿ ರಚನೆ ಆಗಿದ್ದು 79, ವರದಿ ಕೊಟ್ಟಿದ್ದು 80 ವರದಿ ಕೊಡ್ತಾರೆ ಸ್ನೇಹಿತರೆ. ಈ ವರದಿಯನ್ನು ಯಾವಾಗ ಅನುಷ್ಠಾನಕ್ಕೆ ತರ್ತಾರಪ್ಪ ಅಂದ್ರೆ 1990 ಆಗಸ್ಟ್ 7ರಂದು ಸ್ನೇಹಿತರೆ. 1990 ಆಗಸ್ಟ್ 7ರಂದು ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ PV ನರಸಿಂಹರಾವ್ರವರು ಏನಿದ್ದಾರಲ್ಲ, ಈ PV ನರಸಿಂಹರಾವ್ರವರು ಏನು ಮಾಡ್ತಾರಪ್ಪ ಅಂದರೆ ಈ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಈ BP ಮಂಡಲ ಸಮಿತಿಯನ್ನು ಅನುಷ್ಠಾನಗೊಳಿಸ್ತಾರೆ ಸ್ನೇಹಿತರೆ. 79 BP ಮಂಡಲ ಸಮಿತಿ ನೇಮಕ ಆಯಿತು. 80 ವರದಿ ಕೊಡ್ತು. 1990 ಆಗಸ್ಟ್ 7ರಂದು PV ನರಸಿಂಹರಾವ್ರವರು ಏನಿದಾರಲ್ಲ ಈ ವರದಿಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ. ಈ BP ಮಂಡಲ ಸಮಿತಿಯ ಅನ್ವಯವಾಗಿ ಸುಮಾರು 3743 ಜಾತಿಗಳೇನಿದಾವಲ್ಲ, ಸುಮಾರು 3743 ಜಾತಿಗಳೇನಿದಾವಲ್ಲ, ಈ ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ. ಯಾವ ವರ್ಗಗಳ ಪಟ್ಟಿಗೆ? ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ, OBC ವರ್ಗದವ್ರು ಏನಿದಾರಲ್ಲ, ಹಿಂದುಳಿದ ವರ್ಗದವ್ರಿಗೆ 27% ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಒದಗಿಸಿಕೊಡ್ತಾರೆ ಸ್ನೇಹಿತರೆ. ಸುಮಾರು 27% ಏನಪ್ಪ ಅಂದ್ರೆ ಈ BP ಮಂಡಲ ಸಮಿತಿ ಬ್ಯಾಕ್ವರ್ಡ್ ಕ್ಲಾಸಸ್ದವರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವರಿಗೆ 27% ಮೀಸಲಾತಿಯನ್ನು ಒದಗಿಸಿ ಕೊಡ್ತಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದು ನೋಡೋದಾದರೆ, ಪಕ್ಷಾಂತರದ ಆಧಾರದ ಮೇಲೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರನ್ನು ಅನರ್ಹಗೊಳಿಸುವ ವೇಳಾಪಟ್ಟಿ ಯಾವುದಂತ ಕೇಳ್ಯಾರ ಸ್ನೇಹಿತರೆ. ನಮ್ಮ ಮಂದಿಗೆ ಹೆಂಗೆ ಕನ್ಫ್ಯೂಸ್ ಮಾಡ್ಯಾನ ನೋಡ್ರಿ. ವೇಳಾಪಟ್ಟಿ ಅಂದ್ರೆ ಗೊತ್ತಾಗಂಗಿಲ್ಲ, ಏನಂತ ಹೇಳಿದ್ರೆ ಗೊತ್ತಾಗ್ತೈತೆ ನಮ್ಮ ಮಂದಿಗೆ. ಅನುಸೂಚಿ ಅಂತ ಹೇಳಿದ್ರೆ ಗೊತ್ತಾಗ್ಬಿಡ್ತೈತೆ, ಠಕ್ ಅಂತ ಹೇಳ್ಬಿಡ್ತಾರೆ.
ವೇಳಾಪಟ್ಟಿ ಹೇಳ್ರಿ ಅಂತ ಹೇಳಿದಾಗ ಗೊತ್ತಾಗಂಗಿಲ್ಲ, ಅನುಸೂಚಿ ಅಂದಾಗ ಗೊತ್ತಾಗ್ಬಿಡ್ತೈತಿ, ಶೆಡ್ಯೂಲ್ ಅಂದಾಗ ಗೊತ್ತಾಗ್ಬಿಡ್ತೈತಿ, ಅನುಬಂಧ ಅಂದಾಗ ಸ್ವಲ್ಪ ಕಷ್ಟ ಆಗ್ತೈತಿ, ವೇಳಾಪಟ್ಟಿ ಅಂದಾಗ ಇನ್ನೂ ಸ್ವಲ್ಪ ಕಷ್ಟ ಆಗ್ತೈತಿ. ಅರ್ಥ ಆಯ್ತಾ? ಅನುಸೂಚಿ ಅಂದ್ರೆ ಒಂದೇ, ಅನುಬಂಧ ಅಂದ್ರೆ ಒಂದೇ, ಶೆಡ್ಯೂಲ್ ಅಂದ್ರೆ ಒಂದೇ, ವೇಳಾಪಟ್ಟಿ ಅಂದ್ರು ಒಂದೇ ಸ್ನೇಹಿತರೆ. ಅರ್ಥ ಮಾಡ್ಕೊಡ್ರಿ. ಅನುಸೂಚಿ ಅಂದ್ರೆ ಒಂದೇ, ಅನುಬಂಧ ಅಂದ್ರೆ ಒಂದೇ, ಶೆಡ್ಯೂಲ್ ಅಂದ್ರೆ ಒಂದೇ, ವೇಳಾಪಟ್ಟಿ ಅಂದ್ರು ಒಂದೇ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಯಾರ? ಪಕ್ಷಾಂತರದ ಆಧಾರದ ಮೇಲೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರನ್ನು ಅನರ್ಹಗೊಳಿಸುವ ವೇಳಾಪಟ್ಟಿ ಯಾವುದಂತ ಕೇಳಲಾಗಿದೆ ಸ್ನೇಹಿತರೆ. ಮೊದಲನೇ ಅಂದ್ರೆ ಎ ಪಾಯಿಂಟ್ ಅಂದ್ರೆ ಎ ಆಯ್ಕೆ ಏನು ಹೇಳ್ತಪ್ಪ ಅಂದ್ರೆ ಸಂವಿಧಾನದ 10ನೇ ವೇಳಾಪಟ್ಟಿ ಅಂತ ಹೇಳ್ತೈತಿ. ಬಿ ಆಯ್ಕೆ ಸಂವಿಧಾನದ 11ನೇ ವೇಳಾಪಟ್ಟಿ ಅಂತ ಹೇಳ್ತೈತಿ. ಸಿ ಆಯ್ಕೆ ಸಂವಿಧಾನದ 7ನೇ ವೇಳಾಪಟ್ಟಿ ಅಂತ ಹೇಳ್ತೈತಿ. ಡಿ ಆಯ್ಕೆ ಸಂವಿಧಾನದ 12ನೇ ವೇಳಾಪಟ್ಟಿ ಅಂತ ಹೇಳ್ತದೆ ಸ್ನೇಹಿತರೆ. ಎ ಆಯ್ಕೆ 10ನೇ ಅಂತ ಕೊಡಲಾಗಿದೆ, ಬಿ ಆಯ್ಕೆ 11 ಅಂತ ಕೊಡಲಾಗಿದೆ, ಸಿ ಆಯ್ಕೆ 7 ಅಂತ ಕೊಡಲಾಗಿದೆ, ಡಿ ಆಯ್ಕೆ 12 ಅಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ ಅಥವಾ ಅನುಬಂಧ ಅಥವಾ ಶೆಡ್ಯೂಲ್ ಅಥವಾ ವೇಳಾಪಟ್ಟಿ ಯಾವುದಪ್ಪ ಅಂದ್ರೆ 10ನೇ ವೇಳಾಪಟ್ಟಿ ಸ್ನೇಹಿತರೆ. ಎಷ್ಟನೇ ವೇಳಾಪಟ್ಟಿ? 10ನೇ ವೇಳಾಪಟ್ಟಿ ಏನೈತಲ್ಲ, ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಪಕ್ಷಾಂತರ ಅಂದ್ರೆ ಏನು? ಮೊದಲು ಇದು ತಿಳ್ಕೊಡ್ರಿ. ಪಕ್ಷಾಂತರ ಅಂದ್ರೆ ಏನು? ಒಮ್ಮೆ ಹೋಗೋಣ, ಡೈರೆಕ್ಟ್ ಹೇಳೋದು ಬೇಡ. ಪಕ್ಷಾಂತರ ಅಂದ್ರೆ ಏನು? ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳೇನಿದಾರಲ್ಲ, ಅಧಿಕಾರಾವಧಿ ಮುನ್ನವೇ ಏನಪ್ಪಾ ಅಂದ್ರೆ ಬೇರೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಪಕ್ಷದಿಂದ ಗುರುತಿಸಿ ಏನಪ್ಪ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳೇನದಾರಲ್ಲ, ಆ ಜನಪ್ರತಿನಿಧಿಗಳು ಬೇರೊಂದು ಪಕ್ಷಕ್ಕೆ ಹೋದರೆ ಅವರಿಗೆ ಯಾವ ಕಾಯ್ದೆ ಸಂಬಂಧಪಡ್ತಪ್ಪ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಸಂಬಂಧಪಡ್ತದೆ ಸ್ನೇಹಿತರೆ. ಒಂದು ಪಕ್ಷದೊಳಗೆ ಟಿಕೆಟ್ ತಗೊಂಡು ಬಿ ಫಾರ್ಮ್ ತೆಗೆದುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಲಿ ಜನರಿಂದ ಆಯ್ಕೆಯಾಗಿ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆದ್ರಪ್ಪ ಅಂದ್ರೆ ಅದು ಏನಂತ ಕರೆಯಲಾಗಿದೆಪ್ಪ ಅಂದ್ರೆ ಪಕ್ಷಾಂತರ ಎಂದು ಕರೆಯಲಾಗಿದೆ ಸ್ನೇಹಿತರೆ. ಏನಂತ ಕರೆಯಲಾಗಿದೆ? ಪಕ್ಷಾಂತರ ಎಂದು ಕರೆಯಲಾಗಿದೆ. ಈಗ ಉದಾಹರಣೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಾರೆ. 2023 ವಿಧಾನಸಭಾ ಚುನಾವಣೆ ಏನೈತಲ್ಲ, ಈ 2023 ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದೊಳಗೆ, ಯಾವ ಕ್ಷೇತ್ರ? ವರುಣಾ ಕ್ಷೇತ್ರ ಐತಿ. ಈ ವರುಣಾ ಕ್ಷೇತ್ರದೊಳಗೆ ಯಾವ ಪಾರ್ಟಿಯಿಂದ ಗೆದ್ದಾರೆ ಅವರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. 1885 ಡಿಸೆಂಬರ್ 28ರಂದು ಎ.ಓ. ಹ್ಯೂಮ್ರವರು ಈ INC ಪಕ್ಷವನ್ನು ಸ್ಥಾಪನೆ ಮಾಡಿದ್ರಲ್ಲ, ಈ INC ಪಕ್ಷದಿಂದ ಸಿದ್ದರಾಮಯ್ಯನವರು 2023 ವಿಧಾನಸಭಾ ಚುನಾವಣೆ ಒಳಗೆ ವರುಣಾ ಕ್ಷೇತ್ರದಿಂದ ಯಾರಿಂದ ಆಯ್ಕೆಯಾಗ್ಯಾರ? ಜನರಿಂದ ಆಯ್ಕೆಯಾಗ್ಯಾರ ಸ್ನೇಹಿತರೆ. ಇವ್ರ ಅಧಿಕಾರಾವಧಿ ಎಲ್ಲಿ ತನಕ ಇರ್ತದೆ? ಈಗ 2028 ತನಕ ಇರ್ತೈತಿ. ಸಿದ್ದರಾಮಯ್ಯನವರು 2027 ಅಥವಾ ಈ 5 ವರ್ಷದ ಒಳಗಡೆ, ನಾವು 2027 ಅಂತ ಇಟ್ಕೊಳ್ಳೋಣ. ನೀವು ಬೇಕಾದ್ರೆ 2026 ಇಟ್ಕೊಡ್ರಿ, ಬ್ಯಾಡ ಅನ್ನಂಗಿಲ್ಲ. ನೀವು 2026 ಇಟ್ಕೊಡ್ರಿ, ಬ್ಯಾಡ ಅನ್ನಂಗಿಲ್ಲ. ಈ 2027 ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಯಿಂದ BJP ಪಾರ್ಟಿಗೆ ಹೋದ್ರಪ್ಪ ಅಂದ್ರೆ ಹೋಗಂಗಿಲ್ಲ. ಯಾಕೆ? ಅವ್ರ ಸೈದ್ಧಾಂತಿಕ ವಿಚಾರಗಳನ್ನೇ ಬೇರೆ ಅವ, ಹೋಗಂಗಿಲ್ಲ. ಆದ್ರೂ ಹೋದ್ರ ಅಂತ ತಿಳ್ಕೊಂಡ್ಬಿಡ್ರಿ. ಹೋದ್ರಪ್ಪ ಅಂದ್ರೆ ಅವಾಗ ಏನು ಅನ್ನಿಸ್ತೈತೆ ಅವ್ರಿಗೆ? ಅದಕ್ಕೆ ನಾವು ಏನಂತ ಕರಿತೇನೋ? ಪಕ್ಷಾಂತರ ಅಂತ ಕರಿತೇನೋ. ಅದಕ್ಕೆ ಏನಂತ ಕರಿತಾನೋ? ಪಕ್ಷಾಂತರ ಎಂದು ಕರೆಯಲಾಗುತ್ತೆ. ಸಿದ್ದರಾಮಯ್ಯನವ್ರು ಗೆದ್ದಿದ್ದು INC ಪಾರ್ಟಿಯಿಂದ, 27 ಅವ್ರು BJP ಪಾರ್ಟಿಗೆ ಹೋದ್ರೆ ಅದಕ್ಕೆ ಏನಂತ ಕರಿತೇನೋ? ಪಕ್ಷಾಂತರ ಎಂದು ಕರೆಯಲಾಗುವುದು ಸ್ನೇಹಿತರೆ. ವಿಚಾರ ಮಾಡ್ಕೊಡ್ರಿ. 1960 ಕಾಲಘಟ್ಟದಲ್ಲಿ ಹರಿಯಾಣ ರಾಜ್ಯದೊಳಗೆ ಗಯಾಲಾಲ್ ಅನ್ನುವಂಥ ವ್ಯಕ್ತಿ ಇದ್ದಿದ್ದ. ಯಾವ ಲಾಲ? ಗಯಾಲಾಲ್ ಅನ್ನುವಂಥ ವ್ಯಕ್ತಿ. ಈ ಮನುಷ್ಯ ಒಂದು ದಿನದಲ್ಲಿ ಸುಮಾರು 4-5 ಪಕ್ಷ ಚೇಂಜ್ ಮಾಡ್ತಾನಂತೆ ಮನುಷ್ಯ. ವಿಚಾರ ಮಾಡಿಕೊಡು. ಒಂದು ದಿನದೊಳಗೆ ಸುಮಾರು 4-5 ಪಕ್ಷಗಳು ಚೇಂಜ್ ಮಾಡ್ತಾನಂತೆ.
ಅದಕ್ಕಾಗಿ ಆ ಗಯಾಲಾಲಿಗೆ ಏನಂತ ಕರೆದ್ರು? ಆಯಾರಾಮ ಗಯಾರಾಮ ಅಂತ ಕರೆದ್ರು. ಅವನಿಗೆ ಏನಂತ ಕರೆದ್ರು? ಆಯಾರಾಮ ಗಯಾರಾಮ. ಹಿಂಗೆ ಬಂದ ಹಿಂಗೆ ಹೋದ, ಹೆಂಗೆ ಬಂದ ಹಿಂಗೆ ಬಂದ ಹಿಂಗೆ ಹೋದ. ಇಂಥವೆಲ್ಲವೂ ತಡೆಗಟ್ಟಲುಗೋಸ್ಕರ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದ್ರು ಸ್ನೇಹಿತರೆ. ಈ ಪಕ್ಷಾಂತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇಳಾಪಟ್ಟಿ ಅನುಸೂಚಿ ಯಾವುದಪ್ಪ ಅಂದ್ರೆ 10ನೇ ಅನುಸೂಚಿ ಸ್ನೇಹಿತರೆ. ಈ ಪಕ್ಷಾಂತರಕ್ಕೆ ಇಂಗ್ಲೆಂಡ್ ರಾಷ್ಟ್ರದೊಳಗೆ ಏನಂತ ಕರೀತಾರಪ್ಪ ಅಂದ್ರೆ ಫ್ಲೋರೋ ಕ್ರಾಸಿಂಗ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಇಂಗ್ಲೆಂಡ್ ರಾಷ್ಟ್ರದೊಳಗೆ ಏನಂತ ಕರೀತಾರ? ಫ್ಲೋರೋ ಕ್ರಾಸಿಂಗ್ ಅಂತ ಕರೀತಾರ. ಯಾವ ರಾಷ್ಟ್ರದೊಳಗಪ್ಪ ಅಂದ್ರೆ ಇಂಗ್ಲೆಂಡ್ ರಾಷ್ಟ್ರದೊಳಗೆ ಸ್ನೇಹಿತರೆ, ವಿಚಾರ ಮಾಡಿಕೊಡ್ರಿ. ಅಷ್ಟೇ ಅಲ್ಲದೆ ನೈಜೀರಿಯಾ ರಾಷ್ಟ್ರ ಏನೈತಲ್ಲ, ಯಾವ ರಾಷ್ಟ್ರ? ನೈಜೀರಿಯಾ ರಾಷ್ಟ್ರ ಏನೈತಲ್ಲ, ಈ ನೈಜೀರಿಯಾ ರಾಷ್ಟ್ರದೊಳಗ ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ. ಯಾವ ಕ್ರಾಸಿಂಗ? ಯಾವ ಕ್ರಾಸಿಂಗ? ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಯಾವ ಕ್ರಾಸಿಂಗ್ ಅಪ್ಪ ಅಂದ್ರೆ ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ. ಇನ್ನು ಭಾರತ ರಾಷ್ಟ್ರದೊಳಗೆ ಏನಂತ ಕರೀತಾರಪ್ಪ ಅಂದ್ರೆ ಡಿಪೆಕ್ಷನ್ ಎಂದು ಕರೆಯಲಾಗುತ್ತದೆ. ಭಾರತ ರಾಷ್ಟ್ರದೊಳಗೆ ಏನಂತ ಕರೀತಾರೆ? ಡಿಪೆಕ್ಷನ್ ಎಂದು ಕರೆಯಲಾಗುತ್ತದೆ. ಇನ್ನು ಈ ರೀತಿ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕರೀತಾರೆ. ಇಂಗ್ಲೆಂಡ್ ರಾಷ್ಟ್ರದೊಳಗೆ ಫ್ಲೋರೋ ಕ್ರಾಸಿಂಗ್ ಅಂತ ಕರೀತಾರೆ, ನೈಜೀರಿಯಾ ರಾಷ್ಟ್ರದೊಳಗೆ ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ, ಭಾರತ ರಾಷ್ಟ್ರದೊಳಗೆ ಡಿಪೆಕ್ಷನ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ನಮ್ಮ ಭಾರತದ ಸಂಸತ್ತಿನೊಳಗ ಯಾವ ರೀತಿ ಅಂಗೀಕಾರ ಮಾಡ್ಕೊಂಡು, ಯಾವಾಗ ಅಂಗೀಕಾರ ಮಾಡೋದು ನೋಡೋದಾದ್ರೆ ಲೋಕಸಭೆ ಒಳಗೆ ಯಾವಾಗ ಅಂಗೀಕಾರ ಮಾಡ್ಕೊಳ್ತಾರಪ್ಪ ಅಂದ್ರೆ 1985. ಎಂತ 85? ಜನವರಿ 30ರಂದು, ಜನವರಿ 30ರಂದು ಲೋಕಸಭೆ ಒಳಗ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅಂಗೀಕಾರ ಮಾಡ್ತಾರೆ ಸ್ನೇಹಿತರೆ. ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಏನಿದಾರಲ್ಲ, ಈ ರಾಜೀವ್ ಗಾಂಧಿ ಅವರು 1985 ಜನವರಿ 30ರಂದು ಲೋಕಸಭೆ ಒಳಗ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅಂಗೀಕಾರ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇನ್ನು ರಾಜ್ಯಸಭೆ ಒಳಗೆ ಯಾವಾಗ ಅಂಗೀಕಾರ ಮಾಡ್ತಾರಪ್ಪ ಅಂದ್ರೆ 1985 ಜನವರಿ 31ರಂದು ಅಂಗೀಕಾರ ಮಾಡ್ಕೊಳ್ತಾರೆ ಸ್ನೇಹಿತರೆ. 1985 ಜನವರಿ 31ರಂದು ಏನು ಮಾಡ್ಕೊಳ್ತಾರಪ್ಪ ಅಂದ್ರೆ ಅಂಗೀಕಾರ ಮಾಡ್ಕೊಳ್ತಾರ. ರಾಷ್ಟ್ರಪತಿಯವರು ಯಾವಾಗ ಅಂಕಿತ ಹಾಕ್ತಾರಪ್ಪ ಅಂದ್ರೆ 1985 ಫೆಬ್ರವರಿ ಏನಪ್ಪ ಅಂದ್ರೆ 15ರಂದು ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅಂಕಿತವನ್ನು ಸೂಚಿಸ್ತಾರೆ. ಇದು ಜಾರಿಗೆ ಬಂದಿದ್ದ ಯಾವಾಗಪ್ಪ ಅಂದ್ರೆ 1985 ಮಾರ್ಚ್ 1ರಂದು ಜಾರಿಗೆ ಬರಲಾಗಿದೆ ಸ್ನೇಹಿತರೆ. 1985 ಮಾರ್ಚ್ 1ರಂದು ಏನಪ್ಪ ಅಂದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ ಜಾರಿಗೆ ಬರ್ತೈತಿ ಸ್ನೇಹಿತರೆ. ಎಕ್ಸಾಮ್ನಾಗ ಕೇಳ್ಬೋದು, ಪಕ್ಷಾಂತರ ನಿಷೇಧ ಕಾಯ್ದೆ ಯಾರು ಜಾರಿಗೆ ತಂದ್ರು? ರಾಜೀವ್ ಗಾಂಧಿ ಅವರು. ಯಾವಾಗ ಜಾರಿಗೆ ತಂದ್ರು? 1985 ಮಾರ್ಚ್ 1ರಂದು ಜಾರಿಗೆ ತರಲಾಯಿತು ಸ್ನೇಹಿತರೆ. ಮಾರ್ಚ್ 1ರಂದು ಏನು ಮಾಡ್ತಾರಪ್ಪ ಜಾರಿಗೆ ತರ್ತಾರ. ಭಾರತ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕಪ್ಪ ಅಂದ್ರೆ 52ನೇ ತಿದ್ದುಪಡಿ ಮಾಡೋದ್ರ ಮೂಲಕ 1985ರೊಳಗ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರ್ತದೆ. ಎಕ್ಸಾಮ್ನಲ್ಲಿ ಕೇಳ್ಬೋದು, ಎಷ್ಟನೇ ತಿದ್ದುಪಡಿ ಮೂಲಕಪ್ಪ ಅಂದ್ರೆ 52ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರ್ತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರುವಂಥ ಸಂದರ್ಭದಲ್ಲಿ ಯಾವ ಯಾವ ವಿಧಿಗಳಿಗೆ ತಿದ್ದುಪಡಿಗೆ ಒಳಪಡಿಸಲಾಗುತ್ತಪ್ಪ ಅಂದರೆ 101ನೇ ವಿಧಿ ಏನೈತಲ್ಲ ಈ ವಿಧಿಗೂ ಸಹಿತ ತಿದ್ದುಪಡಿಗೆ ಒಳಪಡಿಸಲಾಗುತ್ತದೆ. 102ನೇ ವಿಧಿ ಏನೈತಲ್ಲ ಈ ವಿಧಿಗೆ ಸಹಿತ ತಿದ್ದುಪಡಿಗೆ ಒಳಪಡಿಸಲಾಗುತ್ತದೆ. 190ನೇ ವಿಧಿ ಏನೈತಲ್ಲ ಈ 190ನೇ ವಿಧಿಗೆ ಸಹಿತ ತಿದ್ದುಪಡಿಗೆ ಒಳಪಡಿಸಲಾಗುತ್ತದೆ. ಇನ್ನು 191ನೇ ವಿಧಿ ಏನೈತಲ್ಲ ಈ ವಿಧಿಗೆ ಸಹಿತ ಏನಪ್ಪ ಅಂದ್ರೆ ತಿದ್ದುಪಡಿಗೆ ಒಳಪಡಿಸಲಾಗುತ್ತದೆ ಸ್ನೇಹಿತರೆ. ಈ 4 ವಿಧಿಗಳನ್ನು ತಿದ್ದುಪಡಿಗೆ ಒಳಪಡಿಸಿ 52ನೇ ತಿದ್ದುಪಡಿ ಮಾಡೋದ್ರ ಮೂಲಕ 1985 ಮಾರ್ಚ್ 1ರ ನಮ್ಮ ರಾಷ್ಟ್ರದೊಳಗ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರ. ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಅವರು ಜಾರಿಗೆ ತರ್ತಾರೆ ಸ್ನೇಹಿತರು. ರಾಜೀವ್ ಗಾಂಧಿ ಅವರು ಜಾರಿಗೆ ತರ್ತಾರೆ. ಇನ್ನೇನಪ್ಪ ಅಂದ್ರೆ ಇದೇ ಪಕ್ಷಾಂತರ ನಿಷೇಧ ಕಾಯ್ದೆ ಮತ್ತೇನಪ್ಪ 91ನೇ ತಿದ್ದುಪಡಿ ಮಾಡೋದ್ರ ಮೂಲಕ 2003ರಲ್ಲಿ ಎಷ್ಟರೊಳಗ 2003ರೊಳಗ ಮಂತ್ರಿ ಮಂಡಲದ ಗಾತ್ರ ಏನೈತಲ್ಲ 15%.
ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ತಿದ್ದುಪಡಿ ಮಾಡ್ತಾರ? 2003ರಲ್ಲಿ. ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕ? 91ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಮಂತ್ರಿ ಮಂಡಲ ಏನೈತಲ್ಲ, ಇವತ್ತ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಮಂತ್ರಿ ಮಂಡಲ ಗಾತ್ರ ಏನೈತಲ್ಲ, ಈ ಮಂತ್ರಿ ಮಂಡಲ ಗಾತ್ರ ಎಷ್ಟು ಮೀರಂಗಿಲ್ಲಪ್ಪ ಅಂದ್ರೆ 15% ಮೀರಂಗಿಲ್ಲ ಅಂತ ಹೇಳ್ತಾರ ಸ್ನೇಹಿತರೆ. ಅಂತ ತಿದ್ದುಪಡಿ ಮಾಡ್ತಾರ. ಇಷ್ಟೇನಪ್ಪ ಅಂದ್ರೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನೋಡಬಹುದು. ಇನ್ನು 11ನೇ ಅನುಸೂಚಿ ಯಾವುದಕ್ಕೆ ಸಂಬಂಧ ಐತಪ್ಪ ಅಂದ್ರೆ ಪಂಚಾಯತಿಗೆ ಸಂಬಂಧ ಐತಿ ಸ್ನೇಹಿತರೆ. ಯಾವುದಕ್ಕೆ ಸಂಬಂಧ ಐತಿ? ಪಂಚಾಯತಿ ಸಂಬಂಧ. ಇನ್ನು 12ನೇ ಅನುಸೂಚಿ ಯಾವುದಕ್ಕೆ ಸಂಬಂಧ ಐತಿ? ಪೌರಸಭೆಗಳಿಗೆ ಸಂಬಂಧ ಐತಿ. ಪೌರ ಸಭೆ ಏನೈತಿಲ್ಲ ಅದಕ್ಕೆ ಸಂಬಂಧ ಐತಿ. ಇನ್ನು 7ನೇ ಅನುಸೂಚಿ ಯಾವುದಕ್ಕೆ ಸಂಬಂಧ ಐತಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳೇನದಾವ, ಕೇಂದ್ರ ಮತ್ತು ರಾಜ್ಯ ಸಂಬಂಧ ಏನಿದಾವ ಅವಕ್ಕೇನಪ್ಪ ಅದಕ್ಕೆ ಸಂಬಂಧ ಐತಿ. ಇವತ್ತು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಎಲ್ಲ ಎಲ್ಲಿ ಬರ್ತಾವ? 7ನೇ ವೇಳಾಪಟ್ಟಿ ಒಳಗೆ ಬರ್ತಾವ ಸ್ನೇಹಿತರೆ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಯಾವುದು? ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ, ಸಮವರ್ತಿ ಪಟ್ಟಿ ಮತ್ತು ಸಂಸತ್ತಿನ ಎರಡೂ ಸದನಗಳ ಜಂಟಿ ಅಧಿವೇಶನದ ನಿಬಂಧನೆಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ ಅಂತ ಕೊಡಲಾಗಿದೆ ಸ್ನೇಹಿತರೆ. ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಿಸಿದಂಥ ಸ್ವಾತಂತ್ರ್ಯ ಏನೈತಲ್ಲ, ಸಮವರ್ತಿ ಪಟ್ಟಿ ಏನದವಲ್ಲ ಮತ್ತು ಸಂಸತ್ತಿನ 2 ಅಧಿವೇಶನಗಳ ಜಂಟಿ ಅಧಿವೇಶನ ನಿಬಂಧನೆಗಳೇನದವಲ್ಲ, ಈ ಎಲ್ಲ ಅಂಶಗಳು ಎಲ್ಲಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಯಾವ ರಾಷ್ಟ್ರದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆಯನ್ನು ಮಾಡಲಾಗಿದೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ UK ಸಂವಿಧಾನ ಅಂತ ಕೊಡಲಾಗಿದೆ, ಅಂದ್ರೆ ಬ್ರಿಟನ್ ಸಂವಿಧಾನ. ಇದು ಬಿ ಆಯ್ಕೆ ಏನು ಹೇಳ್ತೈತಿ? ಆಸ್ಟ್ರೇಲಿಯಾ ಸಂವಿಧಾನ. ಎ ಆಯ್ಕೆ ಏನು ಹೇಳ್ತೈತಿ? UK ಸಂವಿಧಾನ. ಬಿ ಆಯ್ಕೆ ಆಸ್ಟ್ರೇಲಿಯಾ ಸಂವಿಧಾನ. ಸಿ ಆಯ್ಕೆ ಅಮೇರಿಕ ಸಂವಿಧಾನ. ಡಿ ಆಯ್ಕೆ ಐರಿಷ್ ಸಂವಿಧಾನ ಅಂತ ಕೊಡಲಾಗಿದೆ ಸ್ನೇಹಿತರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಬಿ ಆಯ್ಕೆ ಏನೈತಲ್ಲ ಇದೇನಪ್ಪ ಅಂದ್ರೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಏನೇನು ಎರವಲು ಪಡ್ಕೊಂಡೆವು? ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಎಲ್ಲಿಂದ ಎರವಲು ಪಡ್ಕೊಂಡೆವು? ಆಸ್ಟ್ರೇಲಿಯಾ ಸಂವಿಧಾನದಿಂದ. ಸಮವರ್ತಿ ಪಟ್ಟಿ ಅಂತ ನಾವು ಕರಿತೇವಲ್ಲ, ಈ ಸಮವರ್ತಿ ಪಟ್ಟಿ ಎಲ್ಲಿಂದ ಎರವಲು ಪಡ್ಕೊಂಡೆವು? ಆಸ್ಟ್ರೇಲಿಯಾ ಸಂವಿಧಾನದಿಂದ. ಜಂಟಿ ಅಧಿವೇಶನ ಅನ್ನುವಂಥದ್ದು ಏನೈತಲ್ಲ ಇದು ಸಹಿತ ಎಲ್ಲಿಂದ ಎರವಲು ಪಡ್ಕೊಂಡಪ್ಪ ಅಂದ್ರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಈ ಜಂಟಿ ಅಧಿವೇಶನ ಬಗ್ಗೆ ನೋಡಿ. ಜಂಟಿ ಅಧಿವೇಶನ ಯಾವ ಅಧಿವೇಶನ? ಜಂಟಿ ಅಧಿವೇಶನ. ಈ ಜಂಟಿ ಅಧಿವೇಶನ ಯಾವಾಗ ಕರೀತಾರಪ್ಪ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾಗಳ ನಡುವೆ ಹಿರಿಯರ ಸದನ ಮತ್ತು ಕಿರಿಯರ ಸದನ ಏನದವಲ್ಲ ಈ ಎರಡೂ ಸದನಗಳ ನಡುವೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ನಿರಂತರವಾಗಿ ಒಂದು ಮಸೂದೆಗಳ ಬಗ್ಗೆ ಘರ್ಷಣೆಗಳು ಉಂಟಾದ್ರೆ ತಿರಸ್ಕಾರ ಮಾಡ್ತಿದ್ರು. ಆ ಸಂದರ್ಭದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ಸಂವಿಧಾನದ 108ನೇ ವಿಧಿಯ ಅನ್ವಯವಾಗಿ, ಎಷ್ಟನೇ ವಿಧಿಯ ಅನ್ವಯವಾಗಿ? 108ನೇ ವಿಧಿಯ ಅನ್ವಯವಾಗಿ ರಾಷ್ಟ್ರದ ರಾಷ್ಟ್ರಪತಿಯವರು, ಯಾವ ಪತಿಯವರು? ರಾಷ್ಟ್ರದ ರಾಷ್ಟ್ರಪತಿಯವರು. POI ಅಂದ್ರೇನು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ರಾಷ್ಟ್ರದ ರಾಷ್ಟ್ರಪತಿಯವರು ಏನಂದಾರಲ್ಲ ಇವ್ರೇನು ಮಾಡ್ತಾರಪ್ಪ ಅಂದ್ರೆ ಜಂಟಿ ಅಧಿವೇಶನಗಳನ್ನು ಕರೀತಾರೆ ಸ್ನೇಹಿತರೆ. ಯಾವ ಅಧಿವೇಶನ ಕರೀತಾರ? ಜಂಟಿ ಅಧಿವೇಶನವನ್ನು ಕರೀತಾರ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರಪ್ಪ ಅಂದ್ರೆ ನಮ್ಮ ಲೋಕಸಭೆಯ ಸಭಾಪತಿಯವರು ಒದಗಿಸಿಕೊಳ್ತಾರೆ ಸ್ನೇಹಿತರೆ. ಜಂಟಿ ಅಧಿವೇಶನ ಏನು ಕರೀತಾರಲ್ಲ 108ನೇ ವಿಧಿಯ ಅನ್ವಯವಾಗಿ ಎರಡೂ ಸದನಗಳನ್ನು ಜಂಟಿ ಅಧಿವೇಶನ ರಾಷ್ಟ್ರಪತಿಯವರು ಯಾವ ಆರ್ಟಿಕಲ್ ಅನ್ವಯವಾಗಿ? 108ನೇ ಆರ್ಟಿಕಲ್ ಅನ್ವಯವಾಗಿ ಕರೀತಾರೆ. ಆ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ತಾರಪ್ಪ ಅಂದ್ರೆ ನಮ್ಮ ಲೋಕಸಭೆಯ ಸಭಾಪತಿಯವರು ವಹಿಸಿಕೊಳ್ತಾರೆ ಸ್ನೇಹಿತರೆ. ಯಾವ ಸಭಾಪತಿಯವರು? ಲೋಕಸಭೆಯ ಸಭಾಪತಿಯವರು ವಹಿಸಿಕೊಳ್ಳುತ್ತಾರೆ ಸ್ನೇಹಿತರೆ. ಜಂಟಿ ಅಧಿವೇಶನದೊಳಗೆ ನಿರ್ಣಯವನ್ನು ಕೈಗೊಂಡಿರ್ತಾರಲ್ಲ ಆ ನಿರ್ಣಯ ಎಷ್ಟು ತಿಂಗಳ ಒಳಗಾಗಿ ಅದನ್ನು ಅಂಗೀಕಾರ ಮಾಡ್ಕೊಳ್ಬೇಕಪ್ಪ ಅಂದ್ರೆ 6 ತಿಂಗಳ
ಏನಪ್ಪ ಅಂದ್ರೆ ಅಂಗೀಕಾರ ಮಾಡ್ಕೊಳ್ಬೇಕು ಸ್ನೇಹಿತರೆ. ಎಷ್ಟು ತಿಂಗಳ ಒಳಗಾಗಿ? 6 ತಿಂಗಳಿಗಿಂತ ಏನಪ್ಪ ಅಂದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರದೇನಪ್ಪ ಅಂದ್ರೆ ಅದನ್ನು ಅಂಗೀಕಾರ ಮಾಡ್ಕೊಂಡು ಏನಪ್ಪ ಅಂದ್ರೆ ಅದನ್ನು ಜಾರಿಗೆ ತರುವಂತ ಪ್ರಯತ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಜಂಟಿ ಅಧಿವೇಶನ ಏನೈತಲ್ಲ, ಜಂಟಿ ಅಧಿವೇಶನ ಏನೈತಲ್ಲ, ಈ ಜಂಟಿ ಅಧಿವೇಶನ ಯಾವುದಕ್ಕೆ ಕರೆಯುವುದಕ್ಕೆ ಬರಂಗಿಲ್ಲ ನೋಡೋದಾದ್ರೆ ಹಣಕಾಸಿನ ಮಸೂದೆ ಏನದವಲ್ಲ, ಈ ಹಣಕಾಸಿನ ಮಸೂದೆಗಳಿಗೆ, ಹಣಕಾಸಿನ ಮಸೂದೆ ಏನೈತಲ್ಲ, ಈ ಹಣಕಾಸಿನ ಮಸೂದೆಗೆ ಜಂಟಿ ಅಧಿವೇಶನ ಕರೆಯಕ್ಕೆ ಬರಂಗಿಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಡ್ರಿ, ಎಕ್ಸಾಮ್ನಾಗ ಕೇಳಬಹುದು. ಭಾರತ ಸಂವಿಧಾನದ 108ನೇ ವಿಧಿಯ ಅನ್ವಯವಾಗಿ ರಾಷ್ಟ್ರಪತಿಯವರು ಯಾವ ಮಸೂದೆಗಳಿಗೆ ಜಂಟಿ ಅಧಿವೇಶನ ಕರೆಯಲು ಬರುವುದಿಲ್ಲ ಅಂತ ಪ್ರಶ್ನೆ ಮಾಡಬಹುದು ಸ್ನೇಹಿತರೆ. ಯಾವ ಮಸೂದೆಗಳಿಗೆ? ಹಣಕಾಸು ಮಸೂದೆ ಏನದಲ್ಲ, ಹಣಕಾಸು ಮಸೂದೆ ಏನೈತಲ್ಲ, ಈ ಹಣಕಾಸು ಮಸೂದೆಗೆ ಜಂಟಿ ಅಧಿವೇಶನ ಕರೆಯುವುದಕ್ಕೆ ಬರುವುದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆ ಏನೈತಲ್ಲ, ಈ ಸಂವಿಧಾನ ತಿದ್ದುಪಡಿ ಮಸೂದೆಗೆ, ಯಾವ ಮಸೂದೆಗೆ? ಸಂವಿಧಾನ ತಿದ್ದುಪಡಿ ಮಸೂದೆ ಏನೈತಲ್ಲ, ಈ ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಕರೆಯುವುದಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಂಡ್ರೆ ಯಾವ ಯಾವ ಮಸೂದೆಗಳು? ಹಣಕಾಸು ಮಸೂದೆ ಮತ್ತು ಸಂವಿಧಾನದ ತಿದ್ದುಪಡಿ ಮಸೂದೆಗಳಿಗೆ ಏನಪ್ಪ ಜಂಟಿ ಅಧಿವೇಶನ ಕರೆಯುವುದಕ್ಕೆ ಬರುವುದಿಲ್ಲ. ಸರ ಇಷ್ಟೆಲ್ಲ ಹೇಳಾಕತ್ತೀರಿ, 108ನೇ ವಿಧಿ ಅನ್ವಯವಾಗಿ ಕರಿಬೇಕು, ರಾಷ್ಟ್ರಪತಿಯವರು ಕರೀತಾರ. ಯಾವಾಗ ಕರೀತಾರಪ್ಪ? ಲೋಕಸಭಾ ಮತ್ತು ರಾಜ್ಯಸಭೆಗಳ ನಡುವೆ ಮಸೂದೆಗಳ ಬಗ್ಗೆ ಘರ್ಷಣೆ ಉಂಟಾದ್ರೆ, ನಿರಂತರವಾಗಿ ಮಸೂದೆಗಳನ್ನು ತಿರಸ್ಕಾರ ಮಾಡಾಕತ್ತಿದ್ರಪ್ಪ ಅಂದ್ರೆ ಅವಾಗ ಏನು ಮಾಡ್ತಾರೆ? ಜಂಟಿ ಅಧಿವೇಶನ ಕರೀತಾರ ಅಂತ ಹೇಳಾಕತ್ತೀರಿ. ನಮ್ಮ ರಾಷ್ಟ್ರದೊಳಗೆ ಒಂದು ಸಲ ಆದ್ರೂ ಕರೆದಾರೇನ್ರಿ ಸರ? ನಮ್ಮ ರಾಷ್ಟ್ರದೊಳಗೆ ಒಂದು ಸಲ ಆದ್ರೂ ಕರೆದಾರೇನ್ರಿ? ಕರೆದಾರ ತಮ್ಮ. ಎಷ್ಟು ಸಲ ಕರೆದಾರಪ್ಪ? ಸುಮಾರು 3 ಬಾರಿ ಜಂಟಿ ಅಧಿವೇಶನಕ್ಕೆ ಕರೆದಾರ. ಎಷ್ಟು ಸಲ? ಸುಮಾರು 3 ಬಾರಿ. 1961 ಪ್ರಧಾನಮಂತ್ರಿ ರಾಷ್ಟ್ರಪತಿ ಯಾರಾಗಿದ್ರಪ್ಪ? ಬಾಬು ರಾಜೇಂದ್ರ ಪ್ರಸಾದ್ ರವರು. ಬಾಬು ರಾಜೇಂದ್ರ ಪ್ರಸಾದ್ ರವರು ಏನು ಪ್ರಧಾನಮಂತ್ರಿ ಇದ್ರಲ್ಲ, ಆ ಸಂದರ್ಭದೊಳಗ ವರದಕ್ಷಿಣೆ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಏನೈತಲ್ಲ, ಈ ವರದಕ್ಷಿಣೆ ನಿಷೇಧ ಕಾಯ್ದೆಗೆ ಸಂಬಂಧ ಏನಪ್ಪ? ಜಂಟಿ ಅಧಿವೇಶನ ಕರೆದ್ರು. ವರದಕ್ಷಿಣೆ ನಿಷೇಧ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಗೆ ಜಂಟಿ ಅಧಿವೇಶನ ಕರೆದ್ರು ಸ್ನೇಹಿತರೆ. ಮತ್ತೆ ಯಾವಾಗ ಕರೆದ್ರಪ್ಪ ಅಂದ್ರೆ 1978 ಕರೀತಾರೆ ಸ್ನೇಹಿತರೆ. 1961 ಬಾಬು ರಾಜೇಂದ್ರ ಪ್ರಸಾದ್ ರವರು ಕರೆದ್ರು. ಇನ್ನು 78 ಯಾರು ಕರೆದ್ರಪ್ಪ? ನೀಲಂ ಸಂಜೀವ್ ರೆಡ್ಡಿ ಸ್ನೇಹಿತರೆ. ನೀಲಂ ಸಂಜೀವ್ ರೆಡ್ಡಿ ಏನದ್ರಲ್ಲ, ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಸಹಿತ ಏನಪ್ಪ ಅಂದ್ರೆ ಜಂಟಿ ಅಧಿವೇಶನ ಕರೀತಾರ. ಯಾವುದಕ್ಕಪ್ಪ ಅಂದ್ರೆ ಬ್ಯಾಂಕ್ ಸೇವಾ ಆಯೋಗ ಏನಿತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಸೂದೆಯ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಜಂಟಿ ಅಧಿವೇಶನ ಕರೀತಾರೆ. ನೆಕ್ಸ್ಟ್ ಏನಪ್ಪ? KR ನಾರಾಯಣ್ ಅನ್ನುವಂಥ ರಾಷ್ಟ್ರಪತಿ ಅವರು ಏನಿದಾರಲ್ಲ, ಇವ್ರೇನು ಮಾಡ್ತಾರೆ ಅಂದ್ರೆ 2002 KR ನಾರಾಯಣ್ ಅನ್ನುವಂಥ ರಾಷ್ಟ್ರಪತಿ ಅವರು ಏನಿದಾರಲ್ಲ, ಇವರು ಏನು ಮಾಡ್ತಾರಪ್ಪ? ಜಂಟಿ ಅಧಿವೇಶನ ಕರೀತಾರ. ಯಾವ ಮಸೂದೆಯ ಮೇಲೆ ಜಂಟಿ ಅಧಿವೇಶನ ಕರೀತಾರಪ್ಪ ಅಂದ್ರೆ ಭಯೋತ್ಪಾದನೆ ನಿಷೇಧ ಕಾಯ್ದೆ ಏನೈತಲ್ಲ, ಈ ಭಯೋತ್ಪಾದನೆ ನಿಷೇಧ ಕಾಯ್ದೆ ಏನೈತಲ್ಲ, ಆ ಮಸೂದೆಯ ಮೇಲೆ ಏನು ಮಾಡ್ತಾರಪ್ಪ? ಜಂಟಿ ಅಧಿವೇಶನ. ಗೊತ್ತಾಯ್ತಾ? ಪ್ರಪ್ರಥಮ ಬಾರಿಗೆ ಯಾವಾಗ ಕರೆದ್ರು? 61 ಯಾರು ಕರೆದ್ರು? ಬಾಬು ರಾಜೇಂದ್ರ ಪ್ರಸಾದ್. ಯಾವ ಮಸೂದೆಗೆ ಸಂಬಂಧಿಸಿದು? ವರದಕ್ಷಿಣೆ ಮಸೂದೆಗೆ. 78 ನೀಲಂ ಸಂಜೀವ್ ರೆಡ್ಡಿ ಅವರು ಕರೀತಾರೆ. ಬ್ಯಾಂಕ್ ಸೇವಾ ಆಯೋಗದ ಮಸೂದೆ ಬಗ್ಗೆ. 2002 KR ನಾರಾಯಣ್ ಅನ್ನುವಂಥವ್ರು ಭಯೋತ್ಪಾದನೆ ನಿಷೇಧ ಕಾಯ್ದೆಯ ಬಗ್ಗೆ ಏನು ಮಾಡ್ತಾರಪ್ಪ ಅಂದರೆ ಈ ಜಂಟಿ ಅಧಿವೇಶನಗಳನ್ನು ಕರೀತಾರೆ ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇನ್ನೂ ಯಾರು ಅನುಶುದ್ಧ ಪಾಲಿಟಿ ಏನು ಯೂಟ್ಯೂಬ್ ಕ್ಲಾಸ್ ಏನೈತಲ್ಲ, ಯೂಟ್ಯೂಬ್ ಚಾನಲ್ ಏನೈತಲ್ಲ, ಅದು ಆದಷ್ಟು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ